ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಈ ಅಧ್ಯಾಯದಲ್ಲಿ ಸಂಶ್ಲೇಷಿತ ಎಳೆಗಳ ಬಗ್ಗೆ ನೀವು ಆವಾಗಲೇ ತಿಳ್ಕೊಂಡಿದ್ದೀರಾ. ಪ್ಲಾಸ್ಟಿಕ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ಲಾಸ್ಟಿಕ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಂಶ್ಲೇಷಿತ ಎಳೆಗಳ ಬಗ್ಗೆ ನೀವು ಯಾವ್ಯಾವ ವಿಷಯವನ್ನು ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ನಾವು ಪುನರ್ಮನನ ಮಾಡೋಣ. ಮೊದಲನೇದಾಗಿ ಸಂಶ್ಲೇಷಿತ ಎಳೆಗಳು ಎಂದರೇನು? ಸಂಶ್ಲೇಷಿತ ಎಳೆಗಳು ಅಂದರೆ ನೈಸರ್ಗಿಕವಾಗಿ ದೊರಕದ ಆದರೆ ನೈಸರ್ಗಿಕ ಕಚ್ಚಾ ವಸ್ತುಗಳಿಂದ ತಯಾರು ಮಾಡಿದ ಎಳೆಗಳನ್ನು ಸಂಶ್ಲೇಷಿತ ಎಳೆಗಳು ಎನ್ನುತ್ತಾರೆ. ಗೊತ್ತಾಯ್ತಲ್ಲ? ಸಂಶ್ಲೇಷಿತ ಎಳೆಗಳನ್ನು ನೋಡ್ತಾ ಇದ್ದೀರಲ್ವ ನೀವೆಲ್ಲ. ನೈಸರ್ಗಿಕ ಎಳೆಗೂ ಸಂಶ್ಲೇಷಿತ ಎಳೆಗೂ ಇರುವ ವ್ಯತ್ಯಾಸದಿಂದ ನಿಮಗೆ ಈ ಒಂದು ವ್ಯಾಖ್ಯಾನವನ್ನು ನೀವು ಕೊಡಬೇಕು. ನೈಸರ್ಗಿಕವಾಗಿ ದೊರಕದ ಆದರೆ ನೈಸರ್ಗಿಕ ಕಚ್ಚಾ ವಸ್ತುಗಳಿಂದ ತಯಾರು ಮಾಡಿದ ಎಳೆಗಳನ್ನು ಸಂಶ್ಲೇಷಿತ ಎಳೆಗಳು ಎನ್ನುತ್ತಾರೆ. ಸಂಶ್ಲೇಷಿತ ಎಳೆಗಳನ್ನು ನಾವು ತಯಾರು ಮಾಡಬೇಕಾದ್ರೆ ನೈಸರ್ಗಿಕವಾಗಿ ದೊರಕುವ ಕಚ್ಚಾ ವಸ್ತುಗಳನ್ನು ಬಳಸ್ಕೊಳ್ತೀವಲ್ಲ, ಆ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಹಲವಾರು ಕಚ್ಚಾ ವಸ್ತುಗಳನ್ನು ಬಳಸ್ಕೊತೀವಿ. ಆದರೆ ಅದರಲ್ಲಿ ಕೆಲವೊಂದು ವಸ್ತುಗಳು ಸರಳವಾಗಿರ್ತಕ್ಕಂತಹ ವಸ್ತುಗಳನ್ನು ಪುನಃ ಸರಳವಾಗಿರ್ತಕ್ಕಂತಹ ಘಟಕಗಳು ಸೇರಿ ಆ ಸಂಶ್ಲೇಷಿತ ವಸ್ತುಗಳು ಆಗ್ತವೆ. ಆ ಸಂಶ್ಲೇಷಿತ ವಸ್ತುಗಳು ಸರಳ ಘಟಕಗಳು ಸೇರಿ ದೊಡ್ಡ ಘಟಕ ಆಗುತ್ತಲ್ಲ, ಅದನ್ನು ಪಾಲಿಮರ್ಗಳು ಅಂತ ಕರಿತೀವಿ. ಗೊತ್ತಾಯ್ತಾ? ಆ ಪಾಲಿಮರ್ಗಳು ಅಂದರೆ ಪಾಲಿ ಅಂದರೆ ಹಲವು, ಮರೋಸ್ ಅಂದರೆ ಭಾಗಗಳು, ಹಲವು ಭಾಗಗಳು. ಹಲವು ಅಂದರೆ ಸಣ್ಣ ಘಟಕಗಳಿರ್ತಾವಲ್ಲ, ಅವು ತುಂಬ ಸರಳವಾಗಿರ್ತವೆ. ಆ ಒಂದು ಸಾವಯವ ಸಂಯುಕ್ತಗಳೇನಿದೆಯಲ್ಲ ಪುನಃ ದೀರ್ಘ ಸರಪಳಿಯಂತೆ ಅವುಗಳು ಸೇರಿಕೊಂಡು ಸಣ್ಣ ಘಟಕಗಳು ದೀರ್ಘ ಸರಪಳಿಯಂತೆ ಸೇರಿಕೊಂಡು ಆಗ್ತಕ್ಕಂಥವೇ ಪಾಲಿಮರ್ಗಳು. ಈ ಸಣ್ಣ ಘಟಕಗಳನ್ನು ನಾವು ಮಾನೋಮರ್ ಅಂತ ಕರಿತೀವಿ. ಇದು ನೈಸರ್ಗಿಕವಾಗಿ ದೊರಕುವ ಕಚ್ಚಾ ವಸ್ತುಗಳಿಂದ ನಾವು ಮಾಡಿರ್ತೀವಿ. ಆದರೆ ನಿಸರ್ಗದಲ್ಲೇ ಈ ಥರ ಪ್ರೋಟೀನ್ಗಳಿದಾವಲ್ಲ, ಅವು ನಿಸರ್ಗದಲ್ಲೇ ಪಾಲಿಮರ್ಗಳು. ನಿಸರ್ಗದಲ್ಲಿರ್ತಕ್ಕಂಥ ಈ ಪಾಲಿಮರ್ಗಳು ಅಂದರೆ ನೈಸರ್ಗಿಕವಾಗಿ ಇದು ಉತ್ಪನ್ನ ಆಗಿರೋದು. ಅದರಲ್ಲಿ ಮಿಥೇನು, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ಇವುಗಳಿಂದ ಇದು ಸಂಶ್ಲೇಷಿತಗೊಂಡಿದೆ. ಅರ್ಥ ಆಯ್ತಾ ನಿಮಗೆ? ಪ್ರೋಟೀನ್ಗಳು ನಿಸರ್ಗದಲ್ಲಿ ಅವಶ್ಯಕವೇ ಉತ್ಪತ್ತಿಯಾಗಿರೋ ಆಹಾರಗಳಲ್ಲಿ ಸಿಗುತ್ತಲ್ಲ ಅದು. ಅದರಲ್ಲಿ ಮೀಥೇನು, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್ ಅಂತಹ ಸರಳ ಘಟಕಗಳು ಸೇರಿಕೊಂಡು ಈ ಪ್ರೋಟೀನ್ ಅಂತಕ್ಕಂಥ ಒಂದು ಪಾಲಿಮರ್ ಆಗಿದೆ. ಆದರೆ ಸಂಶ್ಲೇಷಿತ ವಸ್ತುಗಳಲ್ಲಿ ನಾವು ಮಾಡಬೇಕಾದ್ರೆ ನಿಸರ್ಗದಲ್ಲಿ ಸಿಗ್ತಕ್ಕಂತಹ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ನಾವು ಈ ಒಂದು ಸಂಶ್ಲೇಷಿತ ಎಳೆಗಳನ್ನು ಮಾಡ್ತೇವೆ. ಆ ಸಂಶ್ಲೇಷಿತ ಎಳೆಗಳನ್ನು ಮಾಡಬೇಕಾದ್ರೆ ನಾವು ಅನೇಕ ಸಣ್ಣ ಘಟಕಗಳನ್ನು ಸೇರಿಸಿ, ಸಾವಯವ ಸಂಯುಕ್ತಗಳನ್ನು ಸೇರಿಸಿ ನಾವು ಸಂಶ್ಲೇಷಿತ ಎಳೆಗಳನ್ನು ಮಾಡೋದ್ರಿಂದ ಆ ಸಣ್ಣ ಘಟಕಗಳು ಸೇರಿ ದೊಡ್ಡ ಘಟಕ ಆಗುತ್ತಲ್ಲ, ಅದನ್ನು ನಾವು ಪಾಲಿಮರ್ಗಳು ಅಂತ ಕರಿತೇವೆ. ಈಗ ಪಾಲಿಮರ್ಗಳಿಗೆ ಉದಾಹರಣೆ ಮರ, ಕೊಬ್ಬು, ಹತ್ತಿ, ಉಣ್ಣೆ, ಪಿಷ್ಟ, ರೇಷ್ಮೆ ಇವೆಲ್ಲ ನಿಸರ್ಗದಲ್ಲಿ ಸಿಗ್ತಕ್ಕಂತಹ ಪಾಲಿಮರ್ಗಳು. ನಾವು ಈ ಸಂಶ್ಲೇಷಿತ ಎಳೆಗಳನ್ನು ನಾವು ಮಾಡಬೇಕಾದ್ರೆ ಕಚ್ಚಾ ವಸ್ತುಗಳನ್ನು ನಾವು ಬಳಸ್ಕೊತೀವಿ. ಯಾವ್ಯಾವ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಯಾವ್ಯಾವ ರೀತಿಯಾದ ಪಾಲಿಮರ್ಗಳು ಅದರಲ್ಲಿರುತ್ತೆ, ಯಾವ್ಯಾವ ರೀತಿಯಾದ ಮಾನೋಮರ್ಗಳಿರುತ್ತೆ, ಯಾವ ರೀತಿಯಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳನ್ನು ನಾವು ಬಳಸ್ಕೊಳ್ತೀವಿ ಅನ್ನೋಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದೆ ನಿಮಗೆ. ಪಾಲಿಥೀನ್ ಕವರ್ಸ್, ಇಥೀನ್ ಅಂತಕ್ಕಂಥ ಸಣ್ಣ ಘಟಕಗಳು, ಹಲವಾರು ಘಟಕಗಳು ಸೇರಿ ಅದು ಪಾಲಿಥೀನ್ ಕವರ್ ಆಗುತ್ತೆ. ಆ ಇಥೀನ್ ಅನ್ನೋದು ಅಲ್ಲಿ ಮಾನೋಮರ್. ನಾನು ಹೇಳಿದ್ದು ಅರ್ಥ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಪಾಲಿಮರ್ನ ವಿಧಗಳ ಬಗ್ಗೆ ತಿಳ್ಕೊಂಡ್ರಿ. ಪಾಲಿಮರ್ನಲ್ಲಿ ವಿಧಗಳು: ನೈಸರ್ಗಿಕ ಪಾಲಿಮರ್ಗಳು, ಕೃತಕ ಪಾಲಿಮರ್ಗಳು. ನೈಸರ್ಗಿಕ ಪಾಲಿಮರ್ಗಳು ಹತ್ತಿ, ಉಣ್ಣೆ, ರೇಷ್ಮೆ. ಕೃತಕ ಪಾಲಿಮರ್ಗಳು ರೇಯಾನ್, ನೈಲಾನ್, ಪಾಲಿಸ್ಟರ್, ಅಕ್ರಿಲಿನ್. ನಿಸರ್ಗದಲ್ಲಿ ದೊರಕುವ ಪಾಲಿಮರ್ಗಳಿಗೆ ನೈಸರ್ಗಿಕ ಪಾಲಿಮರ್ಗಳು ಅಂತ ಕರಿತೀವಿ. ಅಂದರೆ ಹತ್ತಿ, ಉಣ್ಣೆ ಇವೆಲ್ಲ ನಿಸರ್ಗದಲ್ಲಿ ದೊರೆಯತಕ್ಕಂಥ ಪಾಲಿಮರ್ಗಳು. ರೇಷ್ಮೆ ಗೂಡುಗಳು, ಪ್ರಾಣಿಗಳಿಂದ ದೊರೆಯತಕ್ಕಂತಹ ತುಪ್ಪಟ, ಲಾಮ ಪ್ರಾಣಿ ಆಗಿರ್ಬೋದು, ಯಾಕ್ ಆಗಿರ್ಬೋದು, ಅಲ್ಪಕ್ಕ ಆಗಿರ್ಬೋದು, ಮೊಲ ಆಗಿರ್ಬೋದು, ವಿಕ್ಯೂನ್ ಆರ್ನ್ ಇವೆಲ್ಲದರಿಂದ ದೊರೆಯತಕ್ಕಂತಹ ತುಪ್ಪಟದಿಂದ ನಾವು ಎಳೆಗಳನ್ನು ತಯಾರು ಮಾಡ್ತೀವಲ್ವ, ಇವೆಲ್ಲ ನೈಸರ್ಗಿಕ ಪಾಲಿಮರ್ಗಳು. ಸಂಶ್ಲೇಷಿತ ಎಳೆಗಳು ಯಾವ್ಯಾವ ಎಳೆಗಳ ಬಗ್ಗೆ ತಿಳ್ಕೊಂಡ್ರಿ ಕಳೆದ ಬಾರಿ ಅಂದರೆ ರೇಯಾನ್ ಬಗ್ಗೆ ತಿಳ್ಕೊಂಡ್ರಿ. ರೇಯಾನ್ ಅನ್ನೋದು
ಈಗ ನಾವೆಲ್ಲ ರೇಷ್ಮೆ ಏನು ತೊಗೊತೀವಲ್ಲ ಆ ಒಂದು ಎಳೆ ಯಾವ ರೀತಿ ಹೊಳಪಾಗಿರುತ್ತಲ್ಲ ಆ ರೀತಿ ಹೊಳಪನ್ನು ಹೊಂದಿರತಕ್ಕಂಥ ಎಳೆ ಕೃತಕವಾಗಿ ತಯಾರು ಮಾಡಿರ್ತಕ್ಕಂತಹ ಒಂದು ಎಳೆ ರೇಯಾನ್ ಅಂದರೆ ಕೃತಕ ರೇಷ್ಮೆ ಅಂತಲೂ ಕರೀತಾರೆ ಅದನ್ನು. 19ನೇ ಶತಮಾನದಲ್ಲಿ ಇದನ್ನು ತಯಾರು ಮಾಡಿದ್ದಾರೆ. ರೇಷ್ಮೆ ಎಳೆಗಳಿಂದ ತಯಾರಿಸಿರ್ತಕ್ಕಂಥ ಬಟ್ಟೆಗಳು ತುಂಬ ದುಬಾರಿ, ಆದರೆ ಇದು ತುಂಬ ಚೀಪ್ ಅಥವಾ ಇದು ಅಷ್ಟು ದುಬಾರಿ ಇಲ್ಲ ಮಕ್ಕಳು. ಮತ್ತು ಇವುಗಳನ್ನು ಬಟ್ಟೆಗಳಲ್ಲಿ ಇವುಗಳ ಉಪಯೋಗ, ಇವುಗಳ ಸೀರೆಗಳ ತಯಾರಿಕೆಗೆ ರೇಯಾನನ್ನು ಹತ್ತಿ ಜೊತೆ ಸೇರಿದ್ರೆ ಬೆಡ್ಶೀಟ್ ತಯಾರು ಮಾಡ್ತಾರೆ, ರೇಯಾನನ್ನು ಉಣ್ಣೆ ಜೊತೆಗೆ ಸೇರಿದ್ರೆ ಕಾರ್ಪೆಟ್ಗಳನ್ನು ತಯಾರು ಮಾಡ್ತಾರೆ. ಅದೇ ಥರ ಇನ್ನೊಂದು ಸಂಶ್ಲೇಷಿತ ಎಳೆ ನೈಲಾನ್ 1931ರಲ್ಲಿ ಅದನ್ನು ತಯಾರಿಸಿದ್ದಾರೆ. ಅದನ್ನು ತಯಾರಿಸಲಿಕ್ಕೆ ಕಲ್ಲಿದ್ದಲನ್ನು ಬಳಸಿದ್ದಾರೆ. ಆ ರೇಯಾನ್ ತಯಾರಿಸಲಿಕ್ಕೆ ಏನು ಅಂತ ನಾನು ಹೇಳಲಿಲ್ಲಲ್ವ ನಿಮಗೆ. ರೇಯಾನ್ ತಯಾರಿಸಲಿಕ್ಕೆ ನೀವೇ ಹೇಳಿ, ಏನು ಕಚ್ಚಾ ವಸ್ತುನ ಬಳಸ್ಕೊಂಡಿದ್ದಾರೆ ನಿಸರ್ಗದಲ್ಲಿರೋದನ್ನು? ಮರದ ತಿರುಳು. ರೇಯಾನನ್ನು ತಯಾರು ಮಾಡೋದಕ್ಕೆ ಬಳಸ್ತಿರ್ತಕ್ಕಂಥದ್ದು ಮರದ ತಿರುಳು. ನೈಲಾನನ್ನು ತಯಾರು ಮಾಡಲಿಕ್ಕೆ ಬಳಸಿರ್ತಕ್ಕಂಥದ್ದು ಕಲ್ಲಿದ್ದಲು, ಗಾಳಿ, ನೀರು, ಇವು ನಿಸರ್ಗದಲ್ಲಿ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳು. ಇವುಗಳನ್ನು ಬಳಸ್ಕೊಂಡು ನೈಲಾನನ್ನು ತಯಾರು ಮಾಡಿದ್ದಾರೆ. ನೈಲಾನ್ ತುಂಬ ಗಟ್ಟಿಯಾಗಿರ್ತಕ್ಕಂಥ ಎಳೆ, ಸ್ಥಿತಿಸ್ಥಾಪಕತ್ವ, ಹಗುರ, ಹೊಳಪನ್ನು ಹೊಂದಿದೆ, ತೊಳೆಯಲು ತುಂಬ ಸುಲಭ. ನೈಲಾನ್ ಎಳೆ ಎಷ್ಟು ಗಟ್ಟಿ ಅಂದರೆ ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿದೆ. ಇದರ ಉಪಯೋಗಗಳು: ಉಡುಪುಗಳ ತಯಾರಿಕೆ, ಸಾಕ್ಸ್ ಅಥವಾ ಕಾಲ್ಚೀಲಗಳು, ಹಗ್ಗಗಳ ತಯಾರಿಕೆ, ಟೆಂಟ್ಗಳು, ಹಲ್ಲುಜ್ಜುವ ಬ್ರಷ್ಗಳು, ಕಾರಿನ ಸೀಟ್ ಬೆಲ್ಟ್, ನಿದ್ರಾ ಚೀಲಗಳು, ಪರದೆಗಳು ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಪ್ಯಾರಾಚೂಟ್ಗಳು, ಬಂಡೆ ಹತ್ತಲಿಕ್ಕೆ ಹಗ್ಗಗಳೆಲ್ಲ ಬಳಸ್ತಾರಲ್ಲ ಅದರಲ್ಲೆಲ್ಲ ನೈಲಾನನ್ನು ಬಳಸ್ತಾರೆ. ನೆಕ್ಸ್ಟ್ ಇನ್ನೊಂದು ಸಂಶ್ಲೇಷಿತ ಎಳೆ ಪಾಲಿಸ್ಟರ್. ಇದು ಕೂಡ ಪಾಲಿಸ್ಟರ್ ಬಟ್ಟೆ ಅಂತ ಕೇಳಿದ್ದೀರಿ ನೀವು, ಹೌದಾ? ಪಾಲಿಸ್ಟರ್ನ ಉಡುಪುಗಳು. ಪಾಲಿಯೆಸ್ಟರ್, ಪಾಲಿ ಅಂದರೆ ಹಲವು, ಎಸ್ಟರ್ ಅಂತಕ್ಕಂತಹ ಒಂದು ರಾಸಾಯನಿಕ ವಸ್ತು ಪದೇ ಪದೇ ಸೇರಿ ಆಗಿರ್ತಕ್ಕಂಥದ್ದು ಸಂಶ್ಲೇಷಿತ ಎಳೆ ಪಾಲಿಯೆಸ್ಟರ್. ಪಾಲಿಸ್ಟರ್ ಬಟ್ಟೆ ಎಲ್ಲ ನೋಡ್ತಾ ಇದ್ದೀರಾ ನೋಡಿ. ಮತ್ತು ಪಾಲಿಸ್ಟರ್ನಲ್ಲಿ ಮತ್ತು ಬೇರೆ ಬೇರೆ ಥರದ್ದಿದೆ. ಟೆರಿಲಿನ್, ಟೆರಿಕಾಟ್ ಎಲ್ಲ ಬರುತ್ತಲ್ಲ. ಪಾಲಿಎಥಿಲೀನ್ ಟೆರೆಪ್ಥಲೇಟ್ ಅಂತ ಪೆಟ್ ಜಾರ್ಸ್ಗಳಂತ ಹೇಳ್ತೀವಿ. ಅವುಗಳನ್ನು ಟೆರಿಲಿನ್ ಬಟ್ಟೆ, ಟೆರಿಕಾಟ್ ಬಟ್ಟೆ ಅಂತ ಹೇಳ್ತೀವಿ. ಈ ಪಾಲಿಎಥಿಲೀನನ್ನು ಬಾಟಲ್ಗಳು, ವೈರ್ಗಳು, ಫಿಲ್ಟರ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಪಾಲಿಯೆಸ್ಟರ್ಸ್ಗಳಲ್ಲಿ ವಿಧ. ನೆಕ್ಸ್ಟು ಅಕ್ರೇಲಿಕ್ ಎಳೆ. ಇದು ಸಹ ಇನ್ನೊಂದು ಬಗೆಯ ಸಂಶ್ಲೇಷಿತ ನೂಲಾಗಿದೆ. ಇದನ್ನು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಉಣ್ಣೆಗೆ ಪರ್ಯಾಯವಾಗಿ ಅಕ್ರೇಲಿಕ್ ಎಳೆನ ತಯಾರಿಸಿದ್ದಾರೆ. ನೈಸರ್ಗಿಕವಾಗಿ ದೊರೆತಕ್ಕಂಥ ಉಣ್ಣೆ ಬಹಳ ದುಬಾರಿ ಆಗಿದೆ. ಈ ಅಕ್ರೇಲಿಕ್ ತಯಾರಿಸಿರ್ತಕ್ಕಂತಹ ಬಟ್ಟೆಗಳು ತುಂಬ ಅಂದರೆ ಕಡಿಮೆ ಬೆಲೆ ಸಿಗ್ತವೆ, ಅಂದರೆ ಉಣ್ಣೆಗೆ ಹೋಲಿಸ್ಕೊಂಡ್ರೆ. ಇವು ಸಹ ವಿವಿಧ ಬಣ್ಣಗಳಲ್ಲಿ ನಮಗೆ ದೊರೀತವೆ. ನೈಸರ್ಗಿಕವಾಗಿ ಉಣ್ಣೆಯಿಂದ ತಯಾರಿಸಿರ್ತಕ್ಕಂಥ ಕಂಬಳಿ, ಅಕ್ರೆಲಿಕ್ನಿಂದ ತಯಾರಿಸಿರ್ತಕ್ಕಂಥ ಸ್ವೆಟ್ರ್. ಇಷ್ಟು ಆಕರ್ಷಕವಾಗಿದೆ ನೋಡಿ ನಿಂದ ತಯಾರಿಸಿರ್ತಕ್ಕಂಥ ಸ್ವೆಟ್ರಲ್ಲ, ಹೌದಲ್ಲ ಮಕ್ಕಳ? ಇಷ್ಟು ಸಂಶ್ಲೇಷಿತ ಎಳೆಗಳಿಂದ ಆಗ್ತಕ್ಕಂಥ ಅನಾನುಕೂಲಗಳು. ಅವು ತುಂಬ ಹಗುರ ಆಗಿರ್ತವೆ, ಗಟ್ಟಿಯಾಗಿರ್ತವೆ, ತೊಳಿಲಿಕ್ಕೆ ಸುಲಭ, ಆಕರ್ಷಕವಾದ ಒಂದು ಬಣ್ಣಗಳಿಂದೆಲ್ಲ ತಯಾರಾಗಿರ್ತವೆ. ಆದರೆ ಅವುಗಳ ಅನಾನುಕೂಲಗಳು ಇದೆ. ಅವುಗಳನ್ನು ನಾವು ಅಡುಗೆ ಮನೆಗಳಲ್ಲಿ ಅಥವಾ ಪ್ರಯೋಗಶಾಲೆಗಳಲ್ಲಿ ಧರಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವುಗಳು ತುಂಬ ಅಪಾಯಕಾರಿ, ಬೇಗ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಕಾಟನ್ ಬಟ್ಟೆಗಳ ಥರ ಅಲ್ಲ ಇದು. ಅದರ ಅನಾನುಕೂಲಗಳು, ಬರೀ ಅನಾನುಕೂಲಗಳು ಅಷ್ಟೇ ಅಲ್ಲ, ಅನುಕೂಲಗಳು ಸಹ ಇದೆ ಮಕ್ಕಳ. ಅದು ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಹಿಡಿಯೋದ್ರಿಂದ ಬೇಗ ಒಣಗ್ತಾವೆ, ತುಂಬ ದೀರ್ಘಕಾಲ ಬಳಕೆ ಬರ್ತವೆ, ಕಡಿಮೆ ಬೆಲೆ. ಅದನ್ನು ಮೇಂಟೆನೆನ್ಸ್ ಅಂತಾರಲ್ಲ, ಈ ಕಾಟನ್ ಸೀರೆಗಳು, ಕಾಟನ್ ಬಟ್ಟೆಗಳು ಐರನ್ ಮಾಡೇ ಹಾಕ್ಕೋಬೇಕು, ಆ ಥರ ಏನಿಲ್ಲ. ಇವುಗಳು ಸುಕ್ಕಟ್ಟಲ್ಲ, ಆಮೇಲೆ ಸುಲಭ ಬೆಲೆಗೆ ನಮಗೆ ದೊರಕ್ತವೆ. ಇಷ್ಟನ್ನು ನೀವು ಕಳೆದ ಬಾರಿ ಎಲ್ಲ ತಿಳ್ಕೊಂಡಿದ್ರಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಇದೆ, ಟೆಕ್ಸ್ಟ್ ಬುಕ್ನಲ್ಲಿದೆ. ಆ ಚಟುವಟಿಕೆ, ಆ ಎಳೆಗಳು ಎಷ್ಟು ಗಟ್ಟಿ, ಎಷ್ಟು ಬೇಗ, ಯಾವ್ಯಾವುದು ಎಳೆಗಳು ಎಷ್ಟೆಷ್ಟು ಗಟ್ಟಿ ಇದೆ ಅದನ್ನು ನೀವು ಚಟುವಟಿಕೆ ಮಾಡಬೇಕು. ಆ ಚಟುವಟಿಕೆ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಆ ಎಳೆಗಳು ಯಾವುದು ಗಟ್ಟಿ ಇರುತ್ತೆ, ನೈಸರ್ಗಿಕ ಎಳೆನೋ ಸಂಶ್ಲೇಷಿತ ಎಳೆನೋ ಅಂತ ಅಂದ್ಬಿಟ್ಟು. ಅಂದರೆ ಪಾಲಿಸ್ಟರ್ ಎಳೆ, ಕಾಟನ್ನಿಂದು ಒಂದು ದಾರ, ರೇಷ್ಮೆ ದಾರ, ಈ ದಾರವನ್ನು ನೀವು ತಕ್ಕಡಿ ಥರ ಇಟ್ಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ತೋರಿಸಿದ್ರಲ್ಲ ಆ ರೀತಿ ಮಾಡ್ತಾ ಹೋಗ್ರಿ. ಯಾವುದು ಹೆಚ್ಚು ತೂಕ ಆದ್ರೂ ಸಹ ಅದು ಕೀಳಲ್ಲ, ಬೇಗ
ಅದು ಕಿತ್ತು ಹೋಗಲ್ಲ ಅನ್ನೋದು ನಿಮಗೆ ಗಟ್ಟಿತನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಿಗುತ್ತೆ. ಪ್ಲಾಸ್ಟಿಕ್ಗಳು ಎಂದರೇನು? ಪ್ಲಾಸ್ಟಿಕ್ಗಳು ಅಂದರೆ ತಯಾರಿಕೆಯ ಹಂತದಲ್ಲಿ ಮೃದುತ್ವ ಹೊಂದಿರುವ ಪಾಲಿಮರ್ಗಳನ್ನು ಪ್ಲಾಸ್ಟಿಕ್ಗಳು ಎನ್ನುತ್ತಾರೆ. ತಯಾರಿಕಾ ಹಂತದಲ್ಲಿ ಮೃದುತ್ವವನ್ನು ಹೊಂದಿರುವ ಪಾಲಿಮರ್ಗಳನ್ನು ಪ್ಲಾಸ್ಟಿಕ್ಗಳು ಎನ್ನುತ್ತಾರೆ. ನೀವೆಲ್ಲ ಎಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸ್ತೀರಾ ಪ್ರತಿನಿತ್ಯ ಅನ್ನೋದನ್ನೆಲ್ಲ ಪಟ್ಟಿ ಮಾಡಿದ್ದೀರಲ್ವಾ? ಇಲ್ಲೊಂದು ಇಂಟು ಮಾರ್ಕ್ ಕಾಣಿಸ್ತಾ ಇದೆ ನಿಮ್ಮ ಚಿತ್ರದಲ್ಲಿ, ಕಾಣಿಸ್ತಿದೆಯಲ್ವಾ? ಅದೇನದು? ಅದು ಪ್ಲಾಸ್ಟಿಕ್ಕಾ? ಅಲ್ಲ ಮಕ್ಕಳ, ಅದು ಕಬ್ಬಣ ತುಕ್ಕಿಡ್ದಿರೋದು ಅಲ್ವಾ? ಅದನ್ನ ಯಾಕೆ ತೋರಿಸಿದ್ದಾರೆ ಈ ಪ್ಲಾಸ್ಟಿಕ್ ಪಾಠದಲ್ಲಿ? ಯಾಕೆ ಅಂದರೆ ಪ್ಲಾಸ್ಟಿಕ್ಗಳು ಲೋಹಗಳಂತೆ ತುಕ್ಕಿಡಿಯಲ್ಲ, ಸಂಕ್ಷಾರಗೊಳ್ಳುವುದಿಲ್ಲ ಅಂತ ಇದೆ ನೋಡಿ, ಸಂಕ್ಷಾರಗೊಳ್ಳುವುದಿಲ್ಲ. ಆಮೇಲೆ ತುಂಬ ಹಗುರ ಆಗಿರ್ತವೆ ಮತ್ತು ಗಟ್ಟಿ ಇರ್ತವೆ, ಬಲಯುತ, ದೀರ್ಘಕಾಲ ಬಾಳಿಕೆ ಬರುತ್ತೆ ಪ್ಲಾಸ್ಟಿಕ್ಗಳನ್ನು. ಅದೇ ನಾವು ಕೊಡಪಾನ ಎಲ್ಲ ಮಾಡ್ತೀವಲ್ಲ, ಈಗ ಪ್ಲಾಸ್ಟಿಕ್ ಕೊಡಪಾನ. ಹಿಂದೆಲ್ಲ ಯಾವ ಥರ ಪ್ಲಾಸ್ಟಿಕ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಏನಿತ್ತು? ತಾಮ್ರದ ಕೊಡಪಾನಗಳಿದ್ದು, ಭಾಳ ಭಾರ ಆ ತಾಮ್ರದ ಕೊಡಪಾನಗಳು, ಹೌದಾ? ಆಮೇಲೆ ಅವಾಗ ತೂತು ಬೀಳವು, ನೆಗ್ಗವು, ಅವುಗಳನ್ನು ಮತ್ತೆ ಪುನಃ ಅದನ್ನು ಸರಿ ತೂತೆಲ್ಲ ಮುಚ್ಚಿಸ್ಬೇಕಿತ್ತು, ಮೇಂಟೆನೆನ್ಸ್. ಆಮೇಲೆ ತುಂಬ ಭಾರ ಅವು. ಆ ನೀರು ಅದರೊಳಗೆ ಇಡಿಸ್ತಕ್ಕಂಥ ನೀರಿಗಿಂತ ಕೊಡಪಾನನೇ ಭಾರ ಇರ್ತಿತ್ತು. ಆದರೆ ಈ ಪ್ಲಾಸ್ಟಿಕ್ಗಳು ಹಾಗಲ್ಲ, ತುಂಬ ಹಗುರ, ಆಮೇಲೆ ಬಲಯುತ, ತುಂಬ ದೀರ್ಘಕಾಲ ಬಾಳಿಕೆ ಬರುತ್ತೆ. ಬಲನೂ ಇರುತ್ತೆ, ದೀರ್ಘಕಾಲ ಬಾಳಿಕೆನೂ ಬರುತ್ತೆ. ಹಿಂದೆಲ್ಲ ಬಕೀಟುಗಳು, ನಾವೆಲ್ಲ ಸ್ನಾನಕ್ಕೆ ಮಾಡ್ತೀವಲ್ಲ ಬಕೀಟುಗಳು, ಅವೆಲ್ಲ ಕಬ್ಬಿಣದ ಬಕೀಟುಗಳು, ಸ್ಟೀಲ್ ಬಕೀಟುಗಳೆಲ್ಲ ಇರ್ತಿದ್ದು. ಈ ಎಲ್ಲ ಲೋಹಗಳ ಸ್ಥಾನವನ್ನು ಈ ಪ್ಲಾಸ್ಟಿಕ್ಗಳು ತುಂಬಿದವೆ. ಇಲ್ಲ ಅಂದರೆ ಭೂಮಿನಲ್ಲಿರೋ ಎಷ್ಟೋ ಒಂದು ಲೋಹ ನಾವು ಪ್ರತಿನಿತ್ಯ ಎಷ್ಟು ಜನಸಂಖ್ಯೆಗೆ ಬಳಸಬೇಕಾಗಿತ್ತು ಮಕ್ಕಳ, ಹೌದಾ? ಮತ್ತು ಇನ್ನೊಂದು ಈ ಪ್ಲಾಸ್ಟಿಕ್ಗಳ ವಿಶಿಷ್ಟ ಗುಣಲಕ್ಷಣ ಅಂತಂದರೆ ಇದಕ್ಕೆ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರನ ಸುಲಭವಾಗಿ ಕೊಡ್ಬೋದು, ಮತ್ತು ಆಕರ್ಷಕ ಬಣ್ಣಗಳಲ್ಲಿ ನಾವು ಮಾಡ್ಬೋದು. ನಮಗೆ ಯಾವ್ದು ಬೇಕೋ ಆ ಆಕಾರ ಕೊಡಬಹುದು, ಮತ್ತು ಆಕರ್ಷಕವಾದ ಬಣ್ಣಗಳಲ್ಲಿ ಡಿಸೈನ್ಗಳೆಲ್ಲ ಮಾಡ್ಬೋದು. ಲೋಹಗಳಿಗೆ ಹೋಲಿಸ್ಕೊಂಡಾಗ ಪ್ಲಾಸ್ಟಿಕ್ಗಳ ಬೆಲೆ ತುಂಬ ಕಡಿಮೆ. ಪ್ಲಾಸ್ಟಿಕ್ಗಳನ್ನು ನಾವೆಲ್ಲೆಲ್ಲಿ ಲೋಹಗಳನ್ನು ಬಳಸ್ತಿದ್ವೋ ಅದ್ರ ಬದಲಿಗೆ ನಾವು ಬಳಸ್ತಾ ಇದ್ದೀವಿ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳ, ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು. ನಿಮ್ಮ ಮನೆಯಲ್ಲೆಲ್ಲ ವೈರಸ್ ಎಳೆದಿದ್ದೀರಲ್ಲ, ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಇದೆ. ಪ್ಲಾಸ್ಟಿಕ್ ಕವರ್ ಇಲ್ಲದೆ ಇದ್ದರೆ ಒಳಗಡೆ ಲೋಹದ ತಂತಿ, ತಾಮ್ರ, ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಅದಕ್ಕೆ. ಅದರಿಂದ ನಮಗೆ ಯಾವುದೇ ರೀತಿ ಅಪಾಯ ಆಗಬಾರ್ದು ಅಂದರೆ ಈ ಪ್ಲಾಸ್ಟಿಕ್ನ ಒಂದು ವಿಶಿಷ್ಟ ಗುಣಲಕ್ಷಣ ಅಂದರೆ ಇವು ವಿದ್ಯುತ್ತಿನ ಮತ್ತು ಉಷ್ಣದ ದುರ್ಬಲ ವಾಹಕಗಳು. ಇವು ತಮ್ಮ ಮೂಲಕ ವಿದ್ಯುತ್ತನ್ನಾಗಲಿ ಉಷ್ಣವನ್ನಾಗಲಿ ಹರಿಯಲು ಬಿಡೋದಿಲ್ಲ. ಹಾಗಾಗಿ ಇದು ನಮಗೆ ತುಂಬ ಉಪಯೋಗ ಆಗಿದೆ. ಈ ವಿಶಿಷ್ಟವಾಗಿರ್ತಕ್ಕಂಥ ಈ ಪ್ಲಾಸ್ಟಿಕ್ಗಳ ಗುಣದಿಂದಾಗಿ ಏನಾಗಿದೆ, ನಾವು ತುಂಬ ಕಡೆ ನಾವು ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದೀವಿ. ಈ ಪ್ಲಾಸ್ಟಿಕ್ಗಳಲ್ಲಿ ವಿಧಗಳಿದೆ, ಬೇರೆ ಬೇರೆ ಥರ ಪ್ಲಾಸ್ಟಿಕ್ಗಳು. ನೀವೆಲ್ಲ ನೋಡ್ತಿರಲ್ಲ, ನಿಮ್ಮ ನೀರು ಕುಡಿಯೋ ಬಾಟ್ಲಲ್ಲಿ ಇರೋದು ಪ್ಲಾಸ್ಟಿಕ್ಕು, ಸ್ವಿಚ್ ಬೋರ್ಡ್ಸ್ಗಳಲ್ಲಿ, ಟಿ ವಿಗಳಲ್ಲಿ, ಕುಕ್ಕರ್ ಹ್ಯಾಂಡ್ಲ್ಗಳಲ್ಲಿ, ಈ ರೀತಿ ಪ್ಲಾಸ್ಟಿಕ್ಗಳ ಬೇರೆ ಬೇರೆ ಥರದ ಪ್ಲಾಸ್ಟಿಕ್ಗಳಿದೆ ಮಕ್ಕಳ. ಈ ಟೀ ಕುಡಿಯೋ ಲೋಟ ಪ್ಲಾಸ್ಟಿಕ್ ಇರುತ್ತೆ, ತಟ್ಟೆಗಳಿರುತ್ತೆ, ಹೌದಾ? ಒಟ್ಟಾರೆ ಈ ಪ್ಲಾಸ್ಟಿಕ್ಗಳನ್ನು 2 ಥರ ಪ್ಲಾಸ್ಟಿಕ್ಗಳನ್ನಾಗಿ ವಿಂಗಡಿಸ್ತಾರೆ. ಒಂದು ಥರ್ಮೋ ಪ್ಲಾಸ್ಟಿಕ್ಗಳು, ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಥರ್ಮೋ ಪ್ಲಾಸ್ಟಿಕ್ಗಳು
ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ನೋಡಿ, ಥರ್ಮೋ ಪ್ಲಾಸ್ಟಿಕ್ಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ ಯಾವುದು ಅಂತ ಕಾಣಿಸ್ತಿದೆಯಲ್ಲ ನಿಮಗೆ? ಯಾವುದದು? ಬಾಟಲ್ಸ್, ನೀರಿನ ಬಾಟ್ಲುಗಳು. ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಲ್ಲಿರೋದು ಡೋರ್ಸ್ ಅಲ್ವಾ? ಮನೆಯಲ್ಲಿ ಎಲ್ಲ ಟಾಯ್ಲೆಟ್ಸ್ಗಳಿಗೆಲ್ಲ ಉಟ್ಟಿಂದ ಹಾಕಿದರೆ ಬೇಗ ಹಾಳಾಗುತ್ತೆ ಅಂತ ಏನು ಮಾಡ್ತಾರೆ, ಈಗೆಲ್ಲ ಡೋರ್ಸ್ಗಳನ್ನು ಪ್ಲಾಸ್ಟಿಕ್ನಿಂದ ಮಾಡ್ತಾರೆ. ಇದು ನೀರು ಬಿದ್ದರೂ ತುಕ್ಕಿಡಿಯೋದಿಲ್ಲ, ದೀರ್ಘಕಾಲ ಬಾಳಿಕೆ ಬರುತ್ತೆ. ಅಷ್ಟೇ ಅಲ್ಲ, ಕಿಟಕಿಗಳೆಲ್ಲ ಈಗ ಪ್ಲಾಸ್ಟಿಕ್ಕನ್ನ, ಒಳ್ಳೆ ಪ್ಲಾಸ್ಟಿಕ್ಗಳನ್ನು ಬಳಸ್ತಾರೆ. ಅದರಿಂದ ಮೇಂಟೆನೆನ್ಸ್ ಸುಲಭ ಇರುತ್ತೆ. ಆಮೇಲೆ ಈ ಥರ ನೀರು ಬಿದ್ದರೆ ತುಕ್ಕಿಡಿಯಲ್ಲ, ಪದೇ ಪದೇ ಪೇಂಟ್ ಹಾಕ್ಬೇಕು ಅನ್ನೋದಿರಲ್ಲ. ಹಾಗಾಗಿ ಈ ಪ್ಲಾಸ್ಟಿಕ್ಗಳ ಬಳಕೆ ಅಂತೂ ತುಂಬ ಆಗಿದೆ. ನೋಡ್ತಾ ಇದ್ದೀರಲ್ಲ, ಥರ್ಮೋ ಪ್ಲಾಸ್ಟಿಕ್ಗಳು ಮತ್ತು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ 2 ರೀತಿ ಪ್ಲಾಸ್ಟಿಕ್ಗಳಲ್ಲಿ ಇದ್ದಾವೆ. ಹಾಗಾದರೆ ಥರ್ಮೋ ಪ್ಲಾಸ್ಟಿಕ್ಗಳು ಎಂದರೇನು? ಥರ್ಮೋ ಪ್ಲಾಸ್ಟಿಕ್ಗಳು ಅಂದರೆ ಕಾಯಿಸಿದಾಗ ಮೆದುವಾಗಿ, ತಣಿಸಿದಾಗ ಬೇಕಾದ ಆಕಾರ ಕೊಡಬಲ್ಲ ಪ್ಲಾಸ್ಟಿಕ್ಗಳನ್ನು ಥರ್ಮೋ ಪ್ಲಾಸ್ಟಿಕ್ಗಳು ಎನ್ನುತ್ತಾರೆ. ಅಂದರೆ ನಿಮ್ಮ ಮನೇಲೀಗ ಕೊಡಪಾನ ಎಲ್ಲ ಒಡೆದಿರುತ್ತೆ, ಬಕೆಟ್ ಎಲ್ಲ ಒಡೆದಿರುತ್ತೆ. ಅದನ್ನು ಕೊಡಪಾನ ಬಕೆಟು ಮಾರೋರು ಬಂದಿರೋರೇ ತೊಗೋತಾರೆ. ಯಾಕೆ ಅವ್ರು ತೊಗೋತಾರಪ್ಪ ಅಂದರೆ, ಪದೇ ಪದೇ ಅದನ್ನು ಮತ್ತೆ ಕರಗಿಸಿ ನಾವು ಮತ್ತೆ ಅದನ್ನು ಕೊಡಪಾನ ಮತ್ತು ಕೊಡ ಮಾಡ್ಬೋದು. ಅಂದರೆ ಅದು ಫಸ್ಟ್ ಕ್ವಾಲಿಟಿ ಇರಲ್ಲ, ಅದು ಸೆಕೆಂಡ್ ಕ್ವಾಲಿಟಿ ಇರುತ್ತೆ. ಈ ರೀತಿ ಕಾಯಿಸಿದಾಗ ಮೆದುವಾಗಿ, ತಣಿಸಿದಾಗ ಬೇಕಾದ ಆಕಾರವನ್ನು ಕೊಡಬಲ್ಲ ಪ್ಲಾಸ್ಟಿಕ್ಗಳನ್ನು ನಾವು ಥರ್ಮೋ ಪ್ಲಾಸ್ಟಿಕ್ಗಳು ಅಂತ ಕರೀತಾರೆ. ಉದಾಹರಣೆಗೆ PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್ ಅಂತ. PVC ಪೈಪ್ಸ್, ನೀವು ಎಲ್ಲರೂ PVC ಪೈಪ್ಸ್ಗಳಲ್ಲಿ ಏನಾದ್ರು ಬಿದ್ದಿದ್ರೆ ಪ್ಲಾಸ್ಟಿಕ್ ಸಾಮಾನು ತೊಗೊಳಕ್ಕೆ ಬರೋರು ಎತ್ಕೊಂಡ್ಬಿಡ್ತಾರೆ, ಮುರಿದಿದ್ರೆ. ಅವಾಗ ಹೊಲಗಳಲ್ಲಿ ಮೊದಲೆಲ್ಲ ತೊಗೊಂಡು ಹೋಗ್ತಾಯಿದ್ರು ಅಂತ ಭಾಳ ಕಂಪ್ಲೇಂಟ್ ಇರ್ತಿತ್ತು. ಪಾಲಿಥೀನ್, ನಾವು ಹಾಲಿನ ಕವರೆಲ್ಲ ತರ್ತೀವಲ್ಲ, ಪಾಲಿಥೀನ್, ಅದನ್ನು ಹಾಕಿಸ್ಕೋತಾರೆ. ಆಮೇಲೆ ಪಾಲಿಸ್ಟರೀನು, ಪಾಲಿಪ್ರೊಪಿಲೀನ್, ಇವೆಲ್ಲ ಥರ್ಮೋ ಪ್ಲಾಸ್ಟಿಕ್ಗಳಿಗೆ ಉದಾಹರಣೆ. ಆ ಥರ್ಮೋ ಪ್ಲಾಸ್ಟಿಕ್ಗಳಿಂದ ಏನೇನು ಮಾಡ್ತಾರೆ ಅಂತ ಅನ್ನೋದಕ್ಕೆ ನಿಮಗೆ ತೋರಿಸಿದಾರೆ ನೋಡಿ. ಅದು ಮನೆ ಮೇಲೆ ಇಡ್ತೀವಲ್ಲ, ನೀರಿನ ಟ್ಯಾಂಕ್, ಅದು ಥರ್ಮೋ ಪ್ಲಾಸ್ಟಿಕ್. ಬಕೆಟು, ಆಮೇಲೆ ಬಾಟಲ್ಸ್ಗಳು. ಒಟ್ಟು ನಿಮಗೆ ಈ ಪ್ಲಾಸ್ಟಿಕ್ ಅಂತ ಕೇಳೋಕ್ಕೆ ಬಂದಾಗ ಯಾವುದ್ಯಾವ್ದನ್ನು ತೊಗೊತಾರೋ ಅವಷ್ಟು ಥರ್ಮೋ ಪ್ಲಾಸ್ಟಿಕ್ಗಳು. ಯಾಕೆಂದರೆ ಅದನ್ನು ಪದೇ ಪದೇ ಕರಗಿಸಿ ಹೊಸ ವಸ್ತುಗಳನ್ನು ಪುನಃ ನಾವು ಮಾಡ್ಬೋದು. ಅದಕ್ಕೋಸ್ಕರ ಥರ್ಮೋ ಪ್ಲಾಸ್ಟಿಕ್ಗಳ ಉಪಯೋಗಗಳು ನೋಡಿ. ಆಟಿಕೆ ವಸ್ತುಗಳು, ಮಕ್ಕಳೆಲ್ಲ ಆಟ ಆಡೋಕ್ಕೆ ಮಾಡ್ತಾರಲ್ಲ, ಆಟಿಕೆ ವಸ್ತುಗಳು, ಬಾಚಣಿಕೆಗಳು. ಸಂಗ್ರಾಹಕಗಳ ತಯಾರಿಕೆ, ಸಂಗ್ರಹಣ ಮನೆಯೆಲ್ಲ ಡಬ್ಬಿಗಳಿಟ್ಟಿರ್ತೀವಲ್ಲ, ಊಟದ ಡಬ್ಬಿ ಇಟ್ಟಿರ್ತೀವಿ, ಕಾಳುಗಳನ್ನು ಹಾಕ್ಕೊಳ್ಳೋಕ್ಕೆ ಡಬ್ಬಿಗಳಿಟ್ಟಿರ್ತೀವಿ, ದೊಡ್ಡ ಬಕೆಟ್ಗಳಿರ್ತವೆ. PVC ಪೈಪ್ಸ್ಗಳು, ಗೃಹ ಬಳಕೆ ಇರ್ತಕ್ಕಂತಹ ಪ್ಲಾಸ್ಟಿಕ್ಗಳೆಲ್ಲ ಥರ್ಮೋ ಪ್ಲಾಸ್ಟಿಕ್ಗಳು. ಮತ್ತು ಗೃಹ ಬಳಕೆಯಲ್ಲಿರ್ತಕ್ಕಂತಹ ವಸ್ತುಗಳು 2 ಕಡೆ ತೋರಿಸಿದ್ದಾರೆ. ಇವೆಲ್ಲದರಲ್ಲೂ ಸಹ ಇರ್ತಕ್ಕಂತಹದ್ದು ಥರ್ಮೋ ಪ್ಲಾಸ್ಟಿಕ್ಗಳು. ಅಂದರೆ ಮನೆಯಲ್ಲಿ ಬಳಸ್ತಕ್ಕಂತಹ ಸ್ವಿಚ್ ಬೋರ್ಡು, ಕುಕ್ಕರ್ ಹ್ಯಾಂಡ್, TVಗಳಲ್ಲಿರೋ ಥರ್ಮೋ ಪ್ಲಾಸ್ಟಿಕ್ಸ್ ಅಲ್ಲ ಮಕ್ಕಳ. ಗೊತ್ತಾಗ್ತಿದೆಯಲ್ಲ? ಥರ್ಮೋ ಪ್ಲಾಸ್ಟಿಕ್ಗಳು ಅಂದ್ರೇನು ಅಂತ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಪ್ಲಾಸ್ಟಿಕ್ಗಳ ವಿಧ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಈ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಕೆಲವು ಪ್ಲಾಸ್ಟಿಕ್ಗಳನ್ನು ಕಾಯಿಸಿದಾಗ, ಮೆದುವಾಗಿ ತಂಪು ಮಾಡಿದಾಗ ಶಾಶ್ವತ ಗಡಸುತನವನ್ನು ಹೊಂದುವ ಪ್ಲಾಸ್ಟಿಕ್ಗಳಿಗೆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಎನ್ನುತ್ತಾರೆ. ಬರ್ಕೋತಾ ಇರಬೇಕು, ಇವುಗಳನ್ನೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಇರುತ್ತೆ, ನೋಡ್ಕೊಳ್ಳಿ. ಕೆಲವು ಪ್ಲಾಸ್ಟಿಕ್ಗಳನ್ನು ಕಾಯಿಸಿದಾಗ, ಮೆದುವಾಗಿ ತಂಪು ಮಾಡಿದಾಗ ಶಾಶ್ವತ ಗಡಸುತನವನ್ನು ಹೊಂದುವ ಪ್ಲಾಸ್ಟಿಕ್ಗಳಿಗೆ ಥರ್ಮೋ ಪ್ಲಾಸ್ಟಿಕ್ಗಳು ಎನ್ನುವರು. ಅಂದರೆ ಫಸ್ಟ್ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ತಯಾರು ಮಾಡ್ತಾರಲ್ಲ, ಆವಾಗ ಒಂದು ಸರಿ ಅವ್ರಿಗೆ ಅದು ಯಾವ್ಯಾವ ವಸ್ತುಗಳನ್ನು, ಪಾಲಿಮರ್ಗಳನ್ನು ಅವರು ಸೇರಿಸ್ತಾರೋ, ರಾಸಾಯನಿಕ ವಸ್ತುಗಳನ್ನು, ನಿಸರ್ಗದಲ್ಲಿ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಬಳಸಿ ತಯಾರು ಮಾಡ್ತಾರೋ, ತಯಾರು ಮಾಡಿದ್ಮೇಲೆ ಆಯಿತು, ಮತ್ತೆ ಅದನ್ನು ಕರಗಿಸ್ತೇನೆ, ಇನ್ನೊಂದು ಸರಿ ವಸ್ತು ಮಾಡ್ತೇನೆ ಅಂದರೆ ಆಗಲ್ಲ. ಒಂದು ಸರಿ ಸೆಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರೀತಾರೆ. ಆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗೆ ಏನೇನು ಚಿತ್ರ ತೋರಿಸಿದಾರಲ್ಲ, ಕಾಣಿಸ್ತಿದೆಯಲ್ಲ, ಏನೇನಿದೆ? ಬಟನ್ಸ್, ನಾವೆಲ್ಲ ಬಟ್ಟೆಗಳಿಗೆ ಹಾಕ್ಕೊತೀವಲ್ಲ ಗುಂಡಿಗಳು, ಆ ಗುಂಡಿಗಳಿದೆ. ಮತ್ತು ಅದನ್ನು ಆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಲ್ಲಿ ವಿಧಗಳು ಹೇಳಿದ್ದಾರೆ ನೋಡಿ. ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಲ್ಲಿ ಮತ್ತೆ ಬೇರೆ ಬೇರೆ ಥರದ್ದಿದೆ. ಮೆಲಮೈನ್, ಬೇಕ್ಲೈಟ್, ಸಿಲಿಕೋನ್, ಎಪಾಕ್ಸಿ ರಾಳಗಳು ಅಂತ. ಮೆಲಮೈನ್, ಬೇಕ್ಲೈಟ್, ಸಿಲಿಕೋನ್, ಎಪಾಕ್ಸಿ ರಾಳಗಳು.
ಗೊತ್ತಾಯ್ತಾ? ಈ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಲ್ಲಿ ಬೇಕ್ಲೈಟಿಂದ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಗುಂಡಿಗಳು ಎಷ್ಟು ಗಟ್ಟಿಗಿರ್ತಾವಲ್ಲ. ನೆಕ್ಸ್ಟ್ ಎಪಾಕ್ಸಿ ರಾಳಗಳು, ಅವು ಎಣ್ಣೆ ಕ್ಯಾನ್ಗಳೆಲ್ಲ ಇದ್ದಂಗಿದಾವೆ ನೋಡಿ, ಅವು ಎಪಾಕ್ಸಿ ರಾಳಗಳು. ನೆಕ್ಸ್ಟ್ ಸಿಲಿಕೋನ್ಗಳು, ನಿಪ್ಪಲ್ಗಳು, ಮಕ್ಕಳಿಗೆಲ್ಲ ಹಾಲು ಅದನ್ನು ಕುಡಿಸ್ಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಆ ನಿಪ್ಪಲ್ಗಳು. ಇದಿಷ್ಟೇ ಅಲ್ಲ ಮಕ್ಕಳ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗೆ ಇನ್ನೂ ಇದೆ ನೋಡಿ. ಸ್ವಿಚ್ ಬೋರ್ಡ್ಸ್ ಆಫ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್, ಕುಕ್ಕರ್ ಹಿಡಿಕೆಗಳು, ಮತ್ತು ಮೆಲಮೈನನ್ನು ನೆಲ ಹಾಸು, ನೆಲದಲ್ಲಿ ಫ್ಲೋರಿಂಗ್ ನೋಡ್ಲಿಕ್ಕೆ ಕಲ್ಲೇನೋ ಅನಿಸುತ್ತೆ, ಆದರೆ ಕಲ್ಲಲ್ಲ, ನೆಲ ಹಾಸು. ಮತ್ತು ಅಡುಗೆ ಉಪಕರಣಗಳು, ಬೆಂಕಿ ನಿರೋಧಕ ಬಟ್ಟೆಗಳು, ಅಂದರೆ ಫೈರ್ ಇಂಜಿನ್ ಅವ್ರು ಹಾಕ್ಕೊಂಡಿರ್ತಾರೆ ನೋಡಿ, ಬೆಂಕಿ ಇದ್ರೂ ಒಳ ನುಗ್ಗಿರ್ತಾರೆ, ನುಗ್ಗಿ ನೀರನ್ನು ಹಿಡಿತಾ ಇರ್ತಾರೆ. ಮತ್ತು ನಮ್ಮ ಮನೆಯಲ್ಲೆಲ್ಲ ನಾವು ಪ್ಲೇಟ್ಸ್ಗಳಿದಾವಲ್ಲ, ಇವೆಲ್ಲದರಲ್ಲೂ ಸಹ ಇರ್ತಕ್ಕಂಥದ್ದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ನಿಮಗೆ ಗೊತ್ತಾಗತ್ತೆ, ಅವು ಸಾಮಾನ್ಯವಾಗಿ ಎಲ್ಲವೂ ಗಟ್ಟಿ ಇಡಿಕೆ ಇರ್ತಾವಲ್ವ, ಗಟ್ಟಿ ಇರ್ತವೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ನೋಡಿ. ಪ್ಲಾಸ್ಟಿಕ್ಗಳ ಉಪಯೋಗ ನೀವೇನೇನು ಬರ್ದಿರಾ, ಇಲ್ಲಿ ಏನೇನು ಉಪಯೋಗಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿ. ಪ್ಲಾಸ್ಟಿಕ್ಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ, ಮತ್ತೆಲ್ಲೆಲ್ಲಿ ಬಳಸ್ತೀವಿ, ಕೇಳಿರೋದಷ್ಟೇ ಅಲ್ಲ, ಇನ್ನೂ ಅನೇಕ ಕಡೆ ಪ್ಲಾಸ್ಟಿಕ್ಗಳನ್ನು ಬಳಸ್ತೀವಿ ಅನ್ನೋದಕ್ಕೆ. ಮನೆಯಲ್ಲಿ ರ್ಯಾಕ್, ಅದರಲ್ಲಿ ಕುಂಡ್ಲಗಳಿದೆ ನೋಡಿ ಅಲ್ವಾ. ಮತ್ತು ಡೈನಿಂಗ್ ಟೇಬಲ್, ಮರ ತುಂಬ ಕಾಸ್ಟ್ಲಿ ಆಗುತ್ತೆ. ಈಗ ಡೈನಿಂಗ್ ಟೇಬಲ್ಲು ಪ್ಲಾಸ್ಟಿಕ್ದಾದರೆ ಚೀಪ್ ಆಗುತ್ತೆ. ಮತ್ತು ಎಂಥ ಶೇಪ್ ಬೇಕೋ ಆ ಶೇಪು, ಕಲರು ಎಲ್ಲ ಮಾಡ್ಬೋದು. ಕಡ್ಪಾನ್ಗಳು, ಬ್ಯಾಗ್ಸ್, ಪಾಲಿಥಿನ್ ಕವರ್ಸ್, ಊಟದ ಡಬ್ಬಿಗಳು, ಕಾರು, ಸ್ಲಿಪ್ಪರ್ಸ್, ಇನ್ನು ವೆರೈಟೀಸ್ ಆಫ್ ಕಲರ್ಸ್ ಇದೆ ನೋಡಿ ಸ್ಲಿಪ್ಪರ್ಸ್, ಇವೆಲ್ಲ ಆಟಿಕೆ ಸಾಮಾನುಗಳು. ಹೌದಾ? ಈ ರೀತಿ ಕಾರು ಮತ್ತು ಕಾರಷ್ಟೆಲ್ಲ ವಿಮಾನಗಳು, ಬಸ್ಸುಗಳ ತಯಾರಿಕೆಯಲ್ಲಿ ಎಷ್ಟೊಂದು ಪ್ಲಾಸ್ಟಿಕ್ಗಳನ್ನು ವಾಹನಗಳ ತಯಾರಿಕೆಯಲ್ಲಿ ಬಳಸಿರ್ತಾರೆ. ಆಮೇಲೆ ಪೀಠೋಪಕರಣಗಳು, ಸ್ಲಿಪ್ಪರ್ಸು, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ, ಮತ್ತು ಸಂಗ್ರಾಹಕಗಳು, ಡಬ್ಬಿಗಳೆಲ್ಲ. ಅದು ಗಣಿಗಾರಿಕೆ ಮಾಡಬೇಕಾದ್ರೆ ಇದರಲ್ಲೆಲ್ಲ ಬಳಸ್ತಾರೆ. ಇಷ್ಟು ಕ್ಷೇತ್ರದಲ್ಲಿ ಇದನ್ನು ಬಳಸೋದ್ರಿಂದ ಈ ಗಣಿಗಾರಿಕೆ ಮಾಡೋದು ಅದಕ್ಕೆ ಲೋಹಗಳನ್ನು ತೆಗಿಯೋಕ್ಕಲ್ವಾ. ಮತ್ತು ಎಷ್ಟೊಂದು ಮರದ ಸ್ಥಾನವನ್ನು, ಲೋಹಗಳ ಸ್ಥಾನವನ್ನು ಈ ಪ್ಲಾಸ್ಟಿಕ್ಗಳು ಆವರಿಸಿರೋದ್ರಿಂದ ಎಷ್ಟೊಂದು ಗಣಿಗಾರಿಕೆ ಮತ್ತು ಅರಣ್ಯ ನಾಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅಷ್ಟು ಉಪಯುಕ್ತ ಆಗಿದೆ ಈ ಪ್ಲಾಸ್ಟಿಕ್ಗಳು. ಬರೀ ಉಪಯೋಗ ಅಷ್ಟೇನಾ ಮಕ್ಕಳ ಪ್ಲಾಸ್ಟಿಕ್ಗಳು? ಇಲ್ಲ, ನಾವು ಯಾವುದೇ ಒಂದು ವಸ್ತು ತಗೊಂಡ್ರೆ ಅನುಕೂಲಗಳು ಇರುತ್ತೆ, ಅನಾನುಕೂಲನೂ ಇರುತ್ತೆ. ಪ್ಲಾಸ್ಟಿಕ್ಗಳು ನಮಗೆ ಯಾವ ರೀತಿ ಅನಾನುಕೂಲ ಅಂದರೆ ಪರಿಸರಕ್ಕೆ ಹಾನಿಕಾರಕ ಆಗಿದೆ. ಯಾವ ರೀತಿ ಹಾನಿಕಾರಕ? ನೀವು ಪ್ಲಾಸ್ಟಿಕ್ ವಸ್ತು ಎಸ್ದು ಬಿಟ್ಬಿಡ್ರಿ ವಾತಾವರಣದಲ್ಲಿ, ಅದೇನಂದ್ರೂ ಕೊಳೆಯಲ್ಲ, ಅದನ್ನು ವಿಘಟನೆ ಹೊಂದದ ವಸ್ತು. ಇದು ಮೇಯ್ನ್ ಡ್ರಾಬ್ಯಾಕ್. ಅಂದರೆ ಇದ್ರದ್ದು ಕೆಟ್ಟದ ಒಂದು ಅಂದರೆ ಗುಣ ಅಂದರೆ ಇದು ಪರಿಸರ ಸ್ನೇಹಿ ಅಲ್ಲ, ವಿಘಟನೆ ಹೊಂದಲ್ಲ. ಅಕಸ್ಮಾತ್ ಇಲ್ಲಿ ಪರಿಸರ ಸ್ನೇಹಿ ಅಲ್ಲ, ವಿಘಟನೆ ಹೊಂದಲ್ಲ ಅಂತ ಇದನ್ನೇನಾದ್ರು ಸುಟ್ಟರೆ ಮತ್ತೆ ವಾಯುಮಾಲಿನ್ಯ, ನೆಲ ಮಾಲಿನ್ಯ ಆಗುತ್ತೆ, ವಾಯುಮಾಲಿನ್ಯ ಆಗುತ್ತೆ. ಅದು ಏನಾದ್ರು ಸುಟ್ಟುಬಿಟ್ರೆ ಪ್ಲಾಸ್ಟಿಕ್ಗಳನ್ನು ಸಲ್ಫರ್ ಡೈಆಕ್ಸೈಡು, ಡೈಆಕ್ಸಿನ್ ಅಂತಕ್ಕಂಥ ವಿಷಕಾರಿ ಅನಿಲಗಳು ಗಾಳಿಗೆ ಸೇರ್ತವೆ, ಪರಿಸರ ಮಾಲಿನ್ಯ ಮಾಡ್ತಾವೆ. ಆಮೇಲೆ ನಿಮಗೆ ಗೊತ್ತಿದೆ, ಕವರ್ಸಲ್ಲೆಲ್ಲ ನೋಡ್ತಾ ಇದ್ದೀರಾ ಪಿಕ್ಚರ್ಸು, ಕವರ್ಸ್ಗಳೆಲ್ಲ ಸಿಟಿಗಳಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಎಸ್ತಿರ್ತಾರೆ. ಅದು ಸಿಟಿನಲ್ಲಿ ಓಡಾಡ್ತಕ್ಕಂಥ ದನಗಳು ಆ ಕವರ್ಸ್ಗಳನ್ನು ತಿಂತಾ ಇರ್ತಾವೆ. ಅದು ಅವುಗಳ ದೇಹದಲ್ಲೂ ಜೀರ್ಣ ಹೊಂದಲ್ಲ ಮಕ್ಕಳ, ಅವುಗಳ ಆರೋಗ್ಯವನ್ನು ಹಾಳು ಮಾಡ್ತವೆ, ಪ್ರಾಣಿಗಳ ಆರೋಗ್ಯವನ್ನು. ಅವುಗಳು ಆ ಆಹಾರವನ್ನು ನಮಗೆಲ್ಲ ಹಾಲು ಕೊಡ್ತವೆ. ಆ ಹಾಲು ಆವಾಗ ನಮಗೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಏಕೆಂದರೆ ಇಂಥ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳೆಲ್ಲ ಸೇರಿಬಿಡ್ತವೆ. ಹೌದಾ? ಈ ರೀತಿ ಪ್ಲಾಸ್ಟಿಕ್ಗಳು ವಾಯು ಮಾಲಿನ್ಯ, ನೆಲ ಮಾಲಿನ್ಯ, ಆಮೇಲೆ ಪ್ರಾಣಿಗಳಿಗೆ ಹಾನಿಕಾರಕ, ಈ ರೀತಿ ಪರಿಸರದ ಸ್ನೇಹಿ ಅಲ್ಲದೆ ಇರತಕ್ಕಂಥ ವಸ್ತುಗಳಾಗಿವೆ ಪ್ಲಾಸ್ಟಿಕ್ಗಳು. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಿಗೆ ಪರಿಸರವನ್ನು ತುಂಬ ಹಾಳು ಮಾಡ್ತಾ ಇದೆ ಪ್ಲಾಸ್ಟಿಕ್ಗಳು. ಒಂದು ಹಸುನ ಹೊಟ್ಟೆ ಕೊಯ್ದಾಗ ಅದರಲ್ಲಿ 58 kg ಪ್ಲಾಸ್ಟಿಕ್ ಸಿಕ್ಕಿತ್ತಂತೆ. ಅಷ್ಟು ಈ ಪ್ಲಾಸ್ಟಿಕ್ಗಳು ನಮಗೆ ಮಾಲಿನ್ಯಕಾರಕ ಆಗಿದೆ. ನೀವು ನೋಡ್ತೀರಾ, ಟೀ ಅಂಗಡಿಗಳು ಏನಾರು ಇರ್ತಾವಲ್ಲ ರೋಡ್ ಸೈಡಲ್ಲಿ, ಎಲ್ಲಂದ್ರಲ್ಲಿ ಆ ಪ್ಲಾಸ್ಟಿಕ್ ಲೋಟಗಳು ಬಿದ್ದಿರ್ತವೆ. ಬಸ್ಗಳಲ್ಲಿ ನೋಡಬೇಕು, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಎಸ್ತಿರ್ತಾರೆ.
ಏನಾದ್ರು ಮಳೆ ಬಂದು ಏನಾದ್ರು ಡ್ರೈನೇಜ್ ಹಿಂಗೆ ಸಿಕ್ಕಾಕೊಳ್ತು ಎಲ್ಲ ವಸ್ತುಗಳಿದ್ದಾವೆ ಅಂದರೆ ತೇಲ್ತಿರ್ತಾವೆ. ಆಮೇಲೆ ಯಾವುದೇ ರೀತಿಯ ನಮಗೆ ಈ ಪ್ರೇಕ್ಷಣೀಯ ಸ್ಥಳಗಳಾಗಲಿ ಅಥವಾ ಐತಿಹಾಸಿಕ ಸ್ಥಳಗಳಿಗಾಗಲಿ ನಾವು ಭೇಟಿ ಕೊಟ್ಟಾಗ ನೋಡಬೇಕು, ಅಲ್ಲಿಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ವಸ್ತುಗಳು ಬಿದ್ದಿರ್ತಾವೆ. ಪ್ಲಾಸ್ಟಿಕ್ ಕವರ್ಸ್ಗಳು, ಪ್ಲಾಸ್ಟಿಕ್ ಬಾಟ್ಲುಗಳು, ಅಂದರೆ ಜನಗಳು ತಗೊಂಡೋಗೋದು, ತಿನ್ನೋದು, ಅಲ್ಲ ಎಸೆಯೋದು. ಇವು ಪರಿಸರದ ಒಂದು ಸ್ವಚ್ಛತೆಯನ್ನು ಹಾಳು ಮಾಡ್ತಾವೆ. ಈ ರೀತಿ ಪ್ಲಾಸ್ಟಿಕ್ಗಳ ಬಳಕೆ ನಮಗೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಹಾನಿಕಾರಕನೂ ಹೌದು. ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ಮಲಿನ ಮಾಡ್ತಾಯಿದ್ದಾವೆ. ನಮ್ಮ ಸ್ಕೂಲಲ್ಲೇ ನೋಡಬಾರ್ದು, ಆ ಕಡೆ ಸೈಡೆಲ್ಲ ಎಷ್ಟು ಪ್ಲಾಸ್ಟಿಕ್ಗಳು ಬಿದ್ದಿರ್ತವೆ. ನೀವು ಕಳೆದ ಬಾರಿ ಎಲ್ಲ ಆ ಪ್ಲಾಸ್ಟಿಕ್ಗಳನ್ನು ಹಾರಿಸೋದೇ ಕೆಲಸ ಆಗ್ತಿತ್ತು, ಹೌದಾ? ಈ ಪ್ಲಾಸ್ಟಿಕ್ಗಳು ವಿಘಟನೆ ಹೊಂದಲ್ಲ ಮತ್ತು ಪರಿಸರವನ್ನು ಹಾಳು ಮಾಡ್ತಕ್ಕಂತಹ ವಸ್ತುಗಳಾಗಿವೆ. ಹಾಗಂತ ನಾವು ಪ್ಲಾಸ್ಟಿಕ್ಕನ್ನು ಬಳಸೋದು ಬಿಡೋಕ್ಕಾಗುತ್ತಾ ಮಕ್ಕಳ? ಅಂದರೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಲೇಬಾರ್ದಾ? ಮಾಡಬೇಕು. ಮತ್ತು ಈ ಕರೆಂಟ್ಗಳಲ್ಲಂತೂ ಅದು ಅನಿವಾರ್ಯ, ಬೇಕೇ ಬೇಕು. ತಂತಿಗಳ ಸುತ್ತನೂ ಅದು ನಮಗೆ ರಕ್ಷಣೆಯಾಗಿ ಅದು ಬೇಕೇ ಬೇಕು. ಅದಕ್ಕೋಸ್ಕರ ಈ ಪ್ಲಾಸ್ಟಿಕ್ಗಳನ್ನು ನಾವು ಬಳಕೆ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು. ಫಸ್ಟು ಈ ಮೊದಲೆಲ್ಲ ಡೂಮ್ ಟಿ ವಿ ಬರ್ತಿತ್ತು, ದಪ್ಪ ದಪ್ಪ ಟಿ ವಿಗಳು. ಈಗ ಎಲ್ಲಿ ಅವೆಲ್ಲ ಡೂಮ್ ಟಿ ವಿಗಳೆಲ್ಲ ಹೋಗಿ ಈಗೆಲ್ಲ ಫ್ಲ್ಯಾಟ್ ಬಂದಿದೆ, ಹೌದಾ? ಆದರೆ ಆ ಪ್ಲಾಸ್ಟಿಕ್ಕು ರಿನ್ಯೂವಬಲ್ ಅಲ್ಲ, ಮತ್ತು ಪುನಃ ಪುನಃ ಬಳಕೆ ಮಾಡೋಕ್ಕೆ ಬರಲ್ಲ. ಎಲ್ಲೋದವು ಅವೇ ಈ ತ್ಯಾಜ್ಯಗಳು ಅಂತ ಅಂತಾರೆ, ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯಗಳು, ಕಂಪ್ಯೂಟರ್ಸ್ಗಳು, ಟಿ ವಿಗಳು, ಇವೆಲ್ಲವೂ ಸಹ ಏನು ಮಾಡಬೇಕು, ನಮ್ಮ ಸ್ಕೂಲಲ್ಲೇ 2 ಡೂಮ್ ಟಿ ವಿಗಳಿದೆ, ಡೂಮ್ ಕಂಪ್ಯೂಟರ್ಸ್ಗಳು. ಈ ರೀತಿ ಭಾಳ ಪ್ಲಾಸ್ಟಿಕ್ಗಳು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳನ್ನು ಪುನರ್ಬಳಕೆ ಮಾಡದೆ ಅವು ತ್ಯಾಜ್ಯ ವಸ್ತುಗಳಾಗಿವೆ. ಮೊದಲೆಲ್ಲ ನೀರಿನ ಬಾಟ್ಲನ್ನೂ ತೊಗೊತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ತೊಗೋತಾ ಇದ್ದಾರೆ. ಯಾಕೆಂದರೆ ನೀರಿನ ಬಾಟ್ಲು ಅದನ್ನು ಪುನರ್ಬಳಕೆ ಕೊಡಪಾನ ಆ ಥರ ಮಾಡೋಕ್ಕೆ ಬರಲ್ಲ. ಆದರೆ ಅದನ್ನು ರೋಡನ್ನು ಡಂಬರ್ ಹಾಕ್ತಾರಲ್ಲ ಅಲ್ಲಿ ಕರಗಿಸಿ ಹಾಕೋದ್ರಿಂದ ರೋಡ್ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಗೊತ್ತಾಯ್ತಾ? ಅದಕ್ಕೋಸ್ಕರ ಈ ಒಂದು ಪ್ಲಾಸ್ಟಿಕ್ಗಳನ್ನು ನಾವು ಬಳಕೆ ಮಾಡಬೇಕಾದ್ರೆ ಭಾಳ ಗಮನ ಹರಿಸ್ಬೇಕು. ನಾವು ಅತಿ ಹೆಚ್ಚಾಗಿ ನೆಸಸರಿ ಇರೋ ಹತ್ರ ಬಳಸೋಣ, ಆದರೆ ನೆಸಸಿಟಿ ಇಲ್ಲದೇ ಇರತಕ್ಕಂತಹ ಒಂದು ಸ್ಥಳದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡೋಣ. ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಸಾಧ್ಯವಾದಷ್ಟು ನಿಯಂತ್ರಿಸಬೇಕು. ಇದಕ್ಕೆ 5R ತತ್ವಗಳು, 5R ತತ್ವಗಳಿದೆ. R ಅಂದರೆ ರೆಫ್ಯೂಸ್, ನಿರಾಕರಣೆ. ಅಂದರೆ ಅಂಗಡಿಗೆ ಹೋಗ್ತೀರಾ, ಏನಾರು ಸಾಮಾನು ತೊಗೊಂಡಾಗ ಅವ್ರು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ರೆ ಬೇಡ ಅಂತ ಹೇಳಬೇಕು. ಮತ್ತು ಹೇಗೆ ತರಬೇಕು? ನಾವು ಮುಂಚೆ ಎಲ್ಲ ಏನು ಪ್ಲಾಸ್ಟಿಕ್ ವಸ್ತುಗಳು ಅಂಗಡಿನಲ್ಲಿ ಸಾಮಾನು ತರಬೇಕಾದ್ರೆ ನಾವೇನು ಹಾಗೆ ಕೈ ಬೀಸ್ಕೊಂಡು ಹೋಗ್ತಿರಲಿಲ್ಲ. ಮುಂಚೆ ಫಸ್ಟ್ ಅಂಗಡಿಗೆ ಹೋಗ್ಬೇಕಂದ್ರೆ ಬಟ್ಟೆ ಚೀಲ ತೊಗೊಂಡೇ ಹೋಗ್ತಿದ್ರು, ಕೈ ಚೀಲನ. ಈಗ ಯಾರು ಕೈ ಚೀಲ ತೊಗೊಂಡು ಹೋಗೋಲ್ಲ, ಎಲ್ಲ ಅಲ್ಲಿ ಕವರ್ ಕೊಡ್ತಾರೆ ಅಂತಾರೆ, ಹೋಗ್ತಾರೆ. ಅದು ತಪ್ಪು ಮಕ್ಕಳ. ನಾವು ಅಂಗಡಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ನಾವು ಬಟ್ಟೆ ಚೀಲಗಳನ್ನು ತೆಗೆದುಕೊಂಡು ಹೋಗ್ಬೇಕು. ಆವಾಗ ನಾವು ಪ್ಲಾಸ್ಟಿಕ್ಕನ್ನು ನಾವು ಕಡಿಮೆ ಮಾಡ್ಬೋದು, ಬಳಕೆ ಮಾಡೋದನ್ನು. ರೆಫ್ಯೂಸ್, ತಿರಸ್ಕಾರ ಮಾಡಬೇಕು. ಅಲ್ಲೊಂದು ಚಿತ್ರ ತೋರಿಸ್ತಿದೆ ನೋಡಿ ನಿಮಗೆ, ಬೇಡ ಪ್ಲಾಸ್ಟಿಕ್ ಕವರ್ ಬೇಡ ಅಂತ ಹೇಳ್ತಾರೆ. ಅಗತ್ಯ ಇರಬೇಕಾದ್ರೆ ಮಾತ್ರ ನಾವು ಬಳಸೋಣ, ಅಗತ್ಯ ಇಲ್ಲದೇ ಇರೋ ಹತ್ರ ನಾವು ಆದಷ್ಟು ಕೈ ಚೀಲಗಳನ್ನು ನಾವು ಬಳಸೋಣ, ಬಟ್ಟೆ ಚೀಲಗಳನ್ನು, ಪ್ಲಾಸ್ಟಿಕ್ ಕೈ ಚೀಲಗಳನ್ನು ತಿರಸ್ಕರಿಸೋಣ. ಮತ್ತು ರೆಡ್ಯೂಸ್, ಸಾಧ್ಯವಾದಷ್ಟು ಮನೆಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಮಿತವಾಗಿ ಬಳಸೋಣ. ನೋಡಿ ಅಲ್ಲಿ ಒಂದು ಡೈನಿಂಗ್ ಟೇಬಲ್ ಮೇಲೆ ಇಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಇಟ್ಟಿದ್ದಾರೆ. ಮನೆಗಳಲ್ಲಿ ಆ ಥರ ಪ್ಲಾಸ್ಟಿಕ್ಕನ್ನು ಬಳಸೋದು ನೆಸಸರಿ ಇರಲ್ಲ. ಯಾಕೆಂದರೆ ನಾವು ಮನೆಗಳಲ್ಲಿ ಲೋಹಗಳಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನು ಬಳಸಿ ಪದೇ ಪದೇ ತೊಳೆದುಬಿಟ್ಟು ಇಟ್ಕೊಳ್ಳೋಣ, ಹೌದಾ? ಪದೇ ಪದೇ ತೊಳೆದು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ರೀಯೂಸ್ ಅಂತ ಹೇಳಿದ್ರೆ, ನಾವು ಅಂಗಡಿನಲ್ಲಿ ಈಗ ಅನಿವಾರ್ಯ ಎಲ್ಲರೂ ಸಾಮಾನು ತಂದಾಗ ಎಲ್ಲ ಪ್ಲಾಸ್ಟಿಕ್ ಕವರ್ಸ್ ಇರುತ್ತೆ. ಅದನ್ನು ಎಲ್ಲಂದ್ರಲ್ಲೇ ಬಿಸಾಡಬಾರ್ದು ಮಕ್ಕಳ. ಅವುಗಳನ್ನು ಕಲೆಕ್ಟ್ ಮಾಡಿಕೊಂಡು ಪುನಃ ಅವನ್ನ ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡೋಕ್ಕೆ ಬರ್ತಾರಲ್ಲ, ಅವ್ರಿಗೆ ಕೊಟ್ಟರೆ ಅದನ್ನೇ ಕರಗಿಸಿ ಮತ್ತೆ ಪ್ಲಾಸ್ಟಿಕ್ ಕವರ್ ಮಾಡ್ತಾರೆ. ಅದು ರೀಯೂಸ್, ಮರುಬಳಕೆ. ಹಾಲಿನ ಕವರ್ ಆಗಲಿ ಅವನ್ನ ಕಸಕ್ಕೆ ಹಾಕಬೇಕಾದ್ರೆ ಪ್ಲಾಸ್ಟಿಕ್ದೇ ಬೇರೆ ಹಾಕಿ ಕೊಡಬೇಕು. ಈ ರೀತಿ ನಾವು ಅದು ಅನಿವಾರ್ಯ ಆಗಿಬಿಟ್ಟಿದೆ ಈಗ ಎಲ್ಲ ಕಡೆಗೂ. ಆದರೆ ಅವುಗಳನ್ನು ಪುನಃ ಬಳಕೆ ಮಾಡೋ ರೀತಿ ರೀಯೂಸ್ ಮಾಡಬೇಕು, ಪುನಃ ಬಳಕೆ ಮಾಡ್ಕೋಬೇಕು. ನೆಕ್ಸ್ಟು ರೀಪರ್ಪಸ್, ಮರು ಉದ್ದೇಶಕ್ಕಾಗಿ. ಅಲ್ಲಿ ಕಾಣಿಸ್ತಾ ಇದೆಯಾ, ಫಸ್ಟು ರೀಯೂಸಿಗೆ ತೋರಿಸಿದ್ದಾರೆ ನಮಗೆ ಪ್ಲಾಸ್ಟಿಕ್ನ ಹೆಂಗೆ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ.
ನೆಕ್ಸ್ಟು ರೀಪರ್ಪಸ್. ಅಲ್ಲೇನು ಕಾಣಿಸ್ತಿದೆ ನಿಮಗೆ? ರೀಪರ್ಪಸ್ ಅಂದರೆ ಮರು ಉದ್ದೇಶ. ಅಂದರೆ ನಾವೇನು ಬಳಸ್ಕೊಂಡಿರ್ತೀವಲ್ಲ ಪ್ಲಾಸ್ಟಿಕ್ನ ಬೇರೆ ಉದ್ದೇಶಕ್ಕೂ ನಾವು ಬಳಸ್ಕೋಬಹುದು. ಸುಮಾರು ಒಂದು 2 ಲೀಟ್ರ್ ಬಾಟ್ಲ್ ಇರುತ್ತೆ ಅಂತ ಹೇಳಿ, ಅಥವಾ ಕಪ್ಪು ಕವರ್ಗಳಿರ್ತವೆ ಅಂದರೆ ಅವುಗಳು ತುಂಬ ನೋಡಿ ಮಣ್ಣನ್ನು ತುಂಬಿ ಅಲ್ಲಿ ಸಣ್ಣ ಸಣ್ಣ ನರ್ಸರಿ ಗಿಡಗಳನ್ನು ಮಾಡಿದ್ದಾರೆ. ಹೌದಾ? ನೀರಿನ ಬಾಟ್ಲುಗಳನ್ನು ಬಿಸಾಡೋ ಬದಲಾಗಿ ನಾವು ಮಣ್ಣನ್ನು ತುಂಬಿ ಅಲಂಕಾರಿಕ ಸಸ್ಯಗಳನ್ನು ಬೆಳೆಸೋದು ರೀಪರ್ಪಸ್. ಬೇರೆ ಉದ್ದೇಶಕ್ಕೆ ಅವುಗಳನ್ನು ಬಳಸ್ಕೋಬಹುದು. ಹೌದಾ? ನೆಕ್ಸ್ಟ್ ಇನ್ನೊಂದು ರೀಸೈಕಲ್. ಹೊಡೆದೋಗಿದೆ ಪ್ಲಾಸ್ಟಿಕ್ ಅಂತ ಇಲ್ಲಾಂದ್ರೆ ಅಲ್ಲಿ ಬಿಸಾಡಬಾರ್ದು, ಅವುಗಳನ್ನು ರೀಸೈಕಲ್ ಮರುಚಕ್ರೀಕರಣ ಮಾಡಬೇಕು. ಈ ರೀತಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು 5R ತತ್ವಗಳನ್ನು ಅನುಸರಿಸಿ ನಾವು ಪ್ಲಾಸ್ಟಿಕ್ಕನ್ನು ನಾವು ನಿಯಂತ್ರಣ ಮಾಡಬೇಕು. ಗೊತ್ತಾಯ್ತಾ? ಪ್ಲಾಸ್ಟಿಕ್ನ ಬಗ್ಗೆ ಇಷ್ಟು ವಿಷಯ ನೀವು ತಿಳ್ಕೊಂಡಿದ್ದೀರಾ, ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ ನಿಮಗೆಲ್ಲ. ಈ ಪ್ಲಾಸ್ಟಿಕ್ಗಳ ಬಗ್ಗೆ ಇಷ್ಟೆಲ್ಲ ವಿಷಯ ತಿಳ್ಕೊಂಡ್ರಲ್ಲ ಮಕ್ಕಳ, ಈಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತಗೊಳ್ಳಿ. ಮೊದಲನೇದು, ಪ್ಲಾಸ್ಟಿಕ್ಗಳು ಎಂದರೇನು? ಪ್ಲಾಸ್ಟಿಕ್ಗಳು ಎಂದರೇನು? ನೀವು ಟಿಪ್ಪಣಿ ಮಾಡ್ಕೊಂಡಿರ್ತೀರ, ಟೆಕ್ಸ್ಟ್ ಬುಕ್ಕಲ್ಲೂ ಇರುತ್ತೆ ನೋಡಿ. ಆಯಿತಾ? ಪ್ಲಾಸ್ಟಿಕ್ಗಳು ಎಂದರೇನು? ತಯಾರಿಕೆ ಹಂತದಲ್ಲಿ ಮೃದುತ್ವ ಹೊಂದಿರುವ ಪಾಲಿಮರ್ಗಳನ್ನು ಪ್ಲಾಸ್ಟಿಕ್ಗಳು ಎನ್ನುತ್ತೇವೆ. ಪುನರ್ಮನನ ಅವಲೋಕನ ಮಾಡಿ ಮತ್ತೆ ಅದೇ ಥರ ಪ್ರಶ್ನೆಗಳನ್ನು ತಗೊಳ್ತಾ ಹೋಗಿ. ಪುನರ್ಮನನ ವಿತ್ ಪ್ರಶ್ನೆಗಳು, ಗೃಹಪಾಠ. ನೆಕ್ಸ್ಟ್, ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳನ್ನು ಪಟ್ಟಿ ಮಾಡಿ. ಅಥವಾ ಗುಣಗಳೇನು ಅನ್ರಿ? ಪ್ಲಾಸ್ಟಿಕ್ನ ವಿಶಿಷ್ಟ ಗುಣಗಳೇನು? ಅಲ್ಲಿ ಎಷ್ಟು ಪಾಯಿಂಟ್ ಇದೆ? 6 ಪಾಯಿಂಟ್ ಇದೆ. ಪ್ಲಾಸ್ಟಿಕ್ನ ವಿಶಿಷ್ಟ ಗುಣ ಅವ್ನು ಬರ್ಕೊಂಡಿದ್ರೆ ಇಲ್ಲ? ಬರ್ಕೊಳ್ಳಿ, ಬರ್ಕೊಂಡಿರ್ತೀರ ಅಂದ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ನ ವಿಶಿಷ್ಟ ಗುಣ. ನೆಕ್ಸ್ಟ್ ಕ್ವಶನ್ನು, ಪ್ಲಾಸ್ಟಿಕ್ನ ವಿಧಗಳನ್ನು ಹೆಸರಿಸಿ. ಪ್ಲಾಸ್ಟಿಕ್ನ ವಿಧಗಳನ್ನು ಹೆಸರಿಸಿ. ಪ್ಲಾಸ್ಟಿಕ್ನ ವಿಧಗಳು: ಥರ್ಮೋಪ್ಲಾಸ್ಟಿಕ್ಗಳು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಗುಣಗಳು ಗೊತ್ತಾಯ್ತಲ್ವಾ? ಪ್ಲಾಸ್ಟಿಕ್ಗಳು ಲೋಹಗಳಂತೆ ಸಂಕ್ಷಾರಗೊಳ್ಳುವುದಿಲ್ಲ, ಅಂದರೆ ತುಕ್ಕಿಡಿಯಲ್ಲ. ಹಗುರ, ಬಲ ಮತ್ತು ದೀರ್ಘ ಬಾಳಿಕೆ ಇರುತ್ತೆ. ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನಾವು ಸುಲಭವಾಗಿ ಒಯ್ಬೋದು. ಲೋಹಗಳಿಗೆ ಹೋಲಿಸಿದರೆ ಬೆಲೆ ತುಂಬ ಕಡಿಮೆ. ಲೋಹ ಮತ್ತು ಮರಗಳ ಬದಲಿಗೆ ಬಳಸೋದ್ರಿಂದ ನಾವು ಗಣಿಗಾರಿಕೆ ಅದನ್ನು ಕಡಿಮೆ ಮಾಡಿದ್ದೀವಿ. ಹೌದಾ? ಬದಲಿ ವಸ್ತುಗಳಾಗಿದೆ. ಮುಖ್ಯವಾದ ಒಂದು ಗುಣ ಅಂದರೆ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು. ಪ್ಲಾಸ್ಟಿಕ್ನ ವಿಧಗಳನ್ನು ಹೆಸರಿಸಿ. ಆಯ್ತಲ್ಲ ಮಕ್ಕಳ? ನೆಕ್ಸ್ಟ್, ಥರ್ಮೋಪ್ಲಾಸ್ಟಿಕ್ಗಳು ಎಂದರೇನು? ಉದಾಹರಣೆ ಕೊಡಿ. ಥರ್ಮೋಪ್ಲಾಸ್ಟಿಕ್ಗಳು ಎಂದರೇನು? ಉದಾಹರಣೆ ಕೊಡಿ. ಥರ್ಮೋಪ್ಲಾಸ್ಟಿಕ್ಗಳು ಎಂದರೇನು? ಉದಾಹರಣೆ ಕೊಡಿ. ನೆಕ್ಸ್ಟು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಎಂದರೇನು? ಉದಾಹರಣೆ ಕೊಡಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಎಂದರೇನು? ಉದಾಹರಣೆ ಕೊಡಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಎಂದರೇನು? ಉದಾಹರಣೆ ಕೊಡಿ. ಅದಕ್ಕೆ ಉದಾಹರಣೆ ಎಲ್ಲ ಬರ್ಕೊಂಡಿದ್ದೀರಲ್ವಾ? ನೆಕ್ಸ್ಟ್, ಪ್ಲಾಸ್ಟಿಕ್ನ ಉಪಯೋಗಗಳನ್ನು ತಿಳಿಸಿ. ಭಾಳ ಉಪಯೋಗಗಳಿದೆ. ನೀವೊಂದು ಕೆಲಸ ಮಾಡಿ, ನಾನು ಪ್ಲಾಸ್ಟಿಕ್ ಉಪಯೋಗಗಳನ್ನ ಮುಂಚೆನೇ ಹೇಳಿದ್ದೀನಿ. ಅದನ್ನು ಇನ್ನೊಂದು ಸರಿ ಉಪಯೋಗಗಳನ್ನು ಬರಿಬೇಕಾದ್ರೆ ನೀವೇನು ಮಾಡಿ, ಥರ್ಮೋಪ್ಲಾಸ್ಟಿಕ್ಗಳನ್ನೆಲ್ಲ ಒಂದು ಕಡೆ ಉಪಯೋಗ ಬರ್ರಿ, ಥರ್ಮೋಸೆಟ್ಟಿಂಗ್ ವಸ್ತುಗಳನ್ನು ಪ್ಲಾಸ್ಟಿಕ್ಗಳ ಉಪಯೋಗನ ಒಂದು ಕಡೆ ಮಾಡಿ. ಈ ಗೃಹ ಕೆಲಸ ಮಾಡಬೇಕಾರೆ, ಹೋಮ್ವರ್ಕ್ ಮಾಡಬೇಕಾರೆ ಪ್ಲಾಸ್ಟಿಕ್ನ ಉಪಯೋಗಗಳು ಅಂತ ಹೆಡ್ಡಿಂಗ್ ಹಾಕಿ, ಥರ್ಮೋಪ್ಲಾಸ್ಟಿಕ್ಗಳು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಮನೆಯಲ್ಲಿರೋ ವಸ್ತುಗಳಲ್ಲೇ ನೀವೆಲ್ಲವನ್ನೂ ಬರಿಬೇಕಾದ್ರೆ 2 ಭಾಗ ಮಾಡಿ ಬರೀರಿ. ಯಾರಿಗೆ ಹೆಚ್ಚು ಪ್ಲಾಸ್ಟಿಕ್ಗಳ ಉಪಯೋಗಗಳನ್ನು ಬರೀತೀರೋ
ನೀವು ಅದನ್ನು ಪ್ರಾಜೆಕ್ಟ್ ವರ್ಕ್ ಥರ ತರಬೇಕು. ತಂದಾಗ ಯಾರು ಹೆಚ್ಚು ಬರೆದಿರ್ತೀರೋ ಅವ್ರಿಗೆ ಒಂದು ಪೆನ್ ಗಿಫ್ಟ್. ಕೇಳಿಸ್ಕೊತಿದ್ದೀರಲ್ವಾ? ಹೆಚ್ಚು ನೀವು ಅದನ್ನು ಪಟ್ಟಿ ಮಾಡ್ಕೊಂಡು ಬರಬೇಕು ಉಪಯೋಗನ. ಅದರಲ್ಲಿ ಇನ್ನೊಂದು ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು, ಥರ್ಮೋಪ್ಲಾಸ್ಟಿಕ್ಗಳನ್ನು ವಿಂಗಡಣೆ ಮಾಡಿ. ನೆಕ್ಸ್ಟ್, ಪ್ಲಾಸ್ಟಿಕ್ನಿಂದಾಗುವ ಅನಾನುಕೂಲಗಳೇನು? ಪ್ಲಾಸ್ಟಿಕ್ಗಳ ಬಳಕೆಯಿಂದಾಗುವ ಅನಾನುಕೂಲಗಳೇನು? ಅಥವಾ ಪ್ಲಾಸ್ಟಿಕ್ಗಳು ಹೇಗೆ ಪರಿಸರಕ್ಕೆ ಹಾನಿಕಾರಕಗಳಾಗಿವೆ ಅಂತಲೂ ಬರಿಬೋದು. ಆ ಥರ ಬರ್ಕೊಂಬಿಡಿ. ಪ್ಲಾಸ್ಟಿಕ್ಗಳು ಹೇಗೆ ಪರಿಸರಕ್ಕೆ ಹಾನಿಕಾರಕಗಳಾಗಿವೆ. ಪ್ಲಾಸ್ಟಿಕ್ಗಳು ಹೇಗೆ ಪರಿಸರಕ್ಕೆ ಹಾನಿಕಾರಕಗಳಾಗಿವೆ. ನಿಮಗೆ ಗೊತ್ತು, ಅವು ಜೈವಿಕ ವಿಘಟನೆ ಹೊಂದಲ್ಲ, ಪರಿಸರ ಸ್ನೇಹಿ ಅಲ್ಲ. ಅವುಗಳನ್ನೇನಾದ್ರು ಸುಟ್ಟರೆ ಸಲ್ಫರ್ ಡಯಾಕ್ಸಿನ್ ಅಂತಕ್ಕಂಥ ವಿಷಕಾರಿ ವಸ್ತುಗಳು, ಅನಿಲಗಳು ಬಿಡುಗಡೆ ಆಗಿ ಪರಿಸರ ಮಾಲಿನ್ಯಕ್ಕೆ, ವಾಯುಮಾಲಿನ್ಯಕ್ಕೆ ಕಾರಣ ಆಗಿದೆ. ಆ ಪ್ಲಾಸ್ಟಿಕ್ ಚೀಲಗಳು, ಪಾಲಿಥೀನ್ ಚೀಲಗಳನ್ನೆಲ್ಲ ಪ್ರಾಣಿಗಳು ಸೇವಿಸೋದ್ರಿಂದ ಅವುಗಳಿಗೂ ಸಹ ಆರೋಗ್ಯದಲ್ಲಿ ಹಾನಿಕಾರಕ ಆಗುತ್ತೆ. ಜೈವಿಕವಾಗಿ ವಿಘಟನೆ ಹೊಂದಲ್ಲ, ಪರಿಸರ ಸ್ನೇಹಿ ಅಲ್ಲ. ಭೂಮಾಲಿನ್ಯ, ವಾಯುಮಾಲಿನ್ಯ ಮತ್ತು ಪ್ರಾಣಿಗಳಿಗೆ ಇವಾಗೆಲ್ಲಕ್ಕೂ ಸಹ ಹಾನಿಕಾರಕ ಆಗಿದೆ. ನೆಕ್ಸ್ಟ್, ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಬೇಕು ಏಕೆ? ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಬೇಕು ಏಕೆ? ಆಯ್ತಲ್ಲ? ನೆಕ್ಸ್ಟ್, ಪ್ಲಾಸ್ಟಿಕ್ ಬಳಕೆಯ ನಿಯಂತ್ರಣದ 5 R, ಇಂಗ್ಲೀಷಲ್ಲಿ R, 5 R ತತ್ವಗಳನ್ನು ತಿಳಿಸುವುದರ ಜೊತೆಗೆ ವಿವರಿಸ್ಬೇಕು ನೀವು. ಪ್ಲಾಸ್ಟಿಕ್ಗಳ ಉಪಯೋಗಗಳ ನಿಯಂತ್ರಣದ 5 R, ಪ್ಲಾಸ್ಟಿಕ್ಗಳ ಉಪಯೋಗಗಳ ನಿಯಂತ್ರಣದ 5 R ತತ್ವಗಳನ್ನು ತಿಳಿಸಿ ಹಾಗೂ ವಿವರಿಸಬೇಕು. ರೆಫ್ಯೂಸ್ ಅಂದ್ರೇನು, ರೆಡ್ಯೂಸ್ ಅಂದ್ರೇನು, ರೀಯೂಸ್ ಅಂದ್ರೇನು, ರೀಪರ್ಪಸ್ ಅಂದ್ರೇನು, ರೀಸೈಕಲ್ ಅಂದ್ರೇನು ಅಂತ. ಆಯಿತಾ ಮಕ್ಕಳ? ಈಗ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಅಭ್ಯಾಸದಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಇಷ್ಟ ಆಯ್ತಲ್ಲ? ಈ ಪ್ರಶ್ನೆಗಳನ್ನೆಲ್ಲ ನೀವು ಬರಿಬೇಕು. ಅದ್ರ ಜೊತೆಗೆ ಅಭ್ಯಾಸದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಈಗ ಒಂದು ಸರಿ ನೋಡೋಣ. ಅಭ್ಯಾಸದ ಪ್ರಶ್ನೆಗಳನ್ನು ತೆಗೀರಿ ಮಕ್ಕಳ. ಪುಟ ಸಂಖ್ಯೆ 56. ಮೊದಲನೇ ಪ್ರಶ್ನೆ ನೋಡಿ ಏನಿದೆ. ಕೆಲವು ಎಳೆಗಳನ್ನು ಸಂಶ್ಲೇಷಿತ ಎಂದು ಏಕೆ ಕರೆಯುತ್ತಾರೆ? ವಿವರಿಸಿ. ಅಂದರೆ ಸಂಶ್ಲೇಷಿತ ಎಳೆಗಳು ಅಂತ ನೀವೇನು ಉತ್ತರ ಬರೆದಿದ್ದೀರಲ್ಲ ಅದನ್ನೇ ಬರಿಬೋದು. ಅಂದರೆ ಅವು ನಿಸರ್ಗದಲ್ಲಿ ದೊರಕಲ್ಲ, ಬಟ್ ನಿಸರ್ಗದಲ್ಲಿ ದೊರೆಯುವ ಕಚ್ಚಾ ವಸ್ತುಗಳಿಂದ ನಾವು ಅವುಗಳನ್ನು ಮಾಡಿರೋದ್ರಿಂದ ಆ ಎಳೆಗಳನ್ನು ಸಂಶ್ಲೇಷಿತ ಎಳೆಗಳು ಅಂತ ಕರಿತೇವೆ ಅಂತ. ಅಂದರೆ ನಿಸರ್ಗದಲ್ಲಿ ದೊರೆಯಲ್ಲ ಅಂದರೆ ನೈಲಾನ್, ಅದು ನಿಸರ್ಗದಲ್ಲಿ ಹತ್ತಿ ಉಣ್ಣೆ ಥರ ದೊರೆಯಲ್ಲ, ರೇಷ್ಮೆ ಥರ. ಆದರೆ ಅದನ್ನು ಮಾಡಲಿಕ್ಕೆ ನಾವು ನಿಸರ್ಗದಲ್ಲಿ ದೊರೆತಕ್ಕಂತಹ ಕಲ್ಲಿದ್ದಲನ್ನು ಬಳಸ್ತೀವಲ್ಲ, ಆ ಥರ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಎರಡನೇದು, ಸರಿಯಾದ ಉತ್ತರವನ್ನು ಗುರುತಿಸಿ. ರಯಾನ್ ಸಂಶ್ಲೇಷಿತ ಎಳೆಗಳಿಗಿಂತ ಭಿನ್ನವಾಗಿದೆ. ಏಕೆಂದರೆ ಯಾಕೆ? ಸಂಶ್ಲೇಷಿತ ಎಳೆನೇ ಹೌದು ಅದು, ಆದರೂ ಅದು ಯಾಕೆ ಭಿನ್ನ ಅಂತ ಕರಿತೇವೆ? ಸಂಶ್ಲೇಷಿತ ಎಳೆ ಆದ್ರೂ ರಯಾನ್ ಇದು ರೇಷ್ಮೆಯಂತೆ ಗೋಚರಿಸುತ್ತದೆ. ಅಂದರೆ ರೇಷ್ಮೆಗೆ ಈಕ್ವಲ್ ಆಗಿ ಇದನ್ನು ಫಸ್ಟ್ ಮಾಡಿದ್ದು. ರೇಷ್ಮೆಯಂತೆ ಹೊಳಪನ್ನು ಹೊಂದಿರತಕ್ಕಂಥ ಒಂದು ಎಳೆ ಬೇಕು ಅಂತ. ಇದನ್ನು ಮರದ ತಿರುಳಿನಿಂದ ಪಡೆಯಲಾಗುತ್ತದೆ. ಇದರ ಎಳೆಗಳನ್ನು ನೈಸರ್ಗಿಕ ಎಳೆಗಳಂತೆ ನೇಯಬಹುದು. ಎಲ್ಲ ಎಳೆಗಳನ್ನು ನೇಯಬಹುದು ಅಲ್ವಾ?
ಇದ್ರ ಸರಿಯಾದ ಉತ್ತರ ಏನು ಅನಿಸುತ್ತೆ? ಇದನ್ನು ಮರದ ತಿರುಳಿನಿಂದ ಪಡೆಯಲಾಗುತ್ತದೆ. ಅದಕ್ಕೂ ಮತ್ತು ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ, ರೇಯಾನನ್ನು ಹತ್ತಿ ಜೊತೆ ಸೇರಿಸ್ತಾರೆ. ಪ್ಯೂರಾಗಿ ಶುದ್ಧವಾಗಿರ್ತಕ್ಕಂಥ ಸಂಶ್ಲೇಷಿತ ಎಳೆ ಅಲ್ಲ ಇದು. ಗೊತ್ತಾಯ್ತಾ? ಅದಕ್ಕೋಸ್ಕರ ಬಿ ಉತ್ತರ ಸರಿ. ನೆಕ್ಸ್ಟು 3ನೇ ಪ್ರಶ್ನೆ ನೋಡಿ. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಅಥವಾ ಡ್ಯಾಶ್ ಎಳೆಗಳು ಎಂದು ಕರೆಯುವರು. ಏನಂತ ಕರೀತಾರೆ ಸಂಶ್ಲೇಷಿತ ಎಳೆಗಳನ್ನು? ಮಾನವ ನಿರ್ಮಿತ ಅಥವಾ ಕೃತಕ ಎಳೆಗಳು ಎಂದು ಕರೆಯುವರು. ನೆಕ್ಸ್ಟ್ ಬಿ. ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸಲಾಗುತ್ತದೆ. ನೋಡಿದ್ದೀರಾ ಉತ್ತರ? ಟೆಕ್ಸ್ಟ್ ಬುಕ್ ಓದಿದ್ರೆ ಗೊತ್ತಾಗುತ್ತೆ. ರಾಸಾಯನಿಕಗಳು ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸಲಾಗುತ್ತದೆ. ನೆಕ್ಸ್ಟ್, ಸಂಶ್ಲೇಷಿತ ಎಳೆಗಳಂತೆ ಪ್ಲಾಸ್ಟಿಕ್ ಸಹ ಒಂದು ಡ್ಯಾಶ್. ಏನು ಹೇಳಿ? ಪಾಲಿಮರ್. ನೆಕ್ಸ್ಟ್ 4. ನೈಲಾನ್ ಎಳೆಗಳು ತುಂಬ ಪ್ರಬಲವಾಗಿವೆ ಎಂದು ಸೂಚಿಸುವ ಉದಾಹರಣೆಗಳನ್ನು ನೀಡಿ. ಇದು ತುಂಬ ಗಟ್ಟಿ ಅನ್ನೋಕ್ಕೆ ನೀವೇನು ಉದಾಹರಣೆ ಕೊಡ್ತೀರಾ? ಇದ್ರ ಉಪಯೋಗಗಳಲ್ಲಿ ಪಠ್ಯ ಕೊಡ್ತೀರಾ? ನೈಲಾನಿಂದ ಏನೇನು ಮಾಡ್ತಾರೆ ಅದನ್ನು? ನೈಲಾನ್ ಎಳೆಗಳು ತುಂಬ ಪ್ರಬಲವಾಗಿವೆ ಎಂದು ಸೂಚಿಸುವ ಉದಾಹರಣೆಗಳನ್ನು ನೀಡಿ. ನೈಲಾನ್ ಎಳೆಗಳು ಪ್ರಬಲ ಅನ್ನೋದಕ್ಕೆ ನಾವು ಯಾವುದು ಉದಾಹರಣೆ ಕೊಡ್ಬೋದು? ಪ್ಯಾರಾಚೂಟ್ ಹಗ್ಗಗಳು. ಆಮೇಲೆ ಬಂಡೆ ಹತ್ತಬೇಕಾದ್ರೆ ದಾರಗಳನ್ನು ಮಾಡ್ತಾರಲ್ಲ ಅಲ್ವಾ? ಬಂಡೆ ಹತ್ತಬೇಕಾದ್ರೆ ಹಗ್ಗಗಳು, ಪ್ಯಾರಾಚೂಟ್ನಲ್ಲಿ ದಾರಗಳು, ಅವುಗಳನ್ನು ಉದಾಹರಣೆ ಕೊಡ್ಬೋದು. ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ಗಳ ಸಂಗ್ರಹಗಳತ್ತ ಹೆಚ್ಚು ಒಲವು ತೋರಲಾಗುತ್ತದೆ. ಯಾಕೆ ಆಹಾರ ಸಂಗ್ರಹಿಸಲಿಕ್ಕೆ ಲೋಹದ ಡಬ್ಬಿಗಳಿಗಿಂತ ಅದನ್ನು ಬಳಸ್ತಾರೆ ಅಂದರೆ ಲೋಹದ ಡಬ್ಬಿಗಳಾದರೆ ಕಾಸ್ಟ್ಲಿ ಆಗುತ್ತೆ. ಪ್ಲಾಸ್ಟಿಕ್ ಡಬ್ಬಿಗಳು ಆಕರ್ಷಕವಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ, ಅದರೊಳಗೆ ಇಟ್ಟರೆ ಸಾಮಾನು ಕಾಣಿಸುತ್ತೆ. ನಾವು ಪಾರದರ್ಶಕವಾಗಿರ್ತಕ್ಕಂಥ ಇದನ್ನು ನೋಡ್ಬೋದು. ಆಮೇಲೆ ಅವುಗಳು ವಾಶ್ ಮಾಡಲಿಕ್ಕೆ ಈಸಿ, ಅದು ಹಗುರವಾಗಿರ್ತವೆ. ಹೆಚ್ಚು ಆಕರ್ಷಕವಾದ ಆಕಾರದಲ್ಲಿ, ಬಣ್ಣದಲ್ಲಿ ಅವುಗಳನ್ನು ನಾವು ತಗೋಬೋದು. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಸಂಗ್ರಹಗಳಿಗಿಂತ ಹೆಚ್ಚು ಒಲವನ್ನು ತೋರಿಸ್ತೇವೆ ಅಂತ ಸ್ವಂತವಾಗಿ ಬರೀರಿ. ಥರ್ಮೋಪ್ಲಾಸ್ಟಿಕ್ಗಳು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ ವ್ಯತ್ಯಾಸ ನೀವು ಆವಾಗಲೇ ಬರೆದಿದ್ದೀರಲ್ವಾ? ಓಕೆ. ನೆಕ್ಸ್ಟ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ 7ನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಏಕೆ ಮಾಡಿರುತ್ತಾರೆ ವಿವರಿಸಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಲೋಹದ ಬೋಗುಣಿಯ ಹಿಡಿಕೆಗಳು, ನಮ್ಮನೇಲಿ ಬಾಂಡ್ಲಿಗಳಿರ್ತಾವಲ್ಲ ಅದ್ರ ಹಿಡಿಕೆ, ಮತ್ತು ವಿದ್ಯುತ್ ಪ್ಲಗ್ಗಳು, ಸ್ವಿಚ್ಗಳು ಅಥವಾ ಪ್ಲಗ್ ಬೋರ್ಡ್ಗಳು. ಯಾಕೆ? ಥರ್ಮೋಪ್ಲಾಸ್ಟಿಕ್ಗಳಾದರೆ ಮೃದುವಾಗ್ತಾವೆ ಕಾಯಿಸ್ದಾಗ, ಹೌದಾ? ಅದಕ್ಕೋಸ್ಕರ ಈಗ ನಾವೇನಾದ್ರು ಡಬ್ಬಿಗಳನ್ನು ನಾವು ಅಡುಗೆ ಮಾಡ್ಬೇಕಾದ್ರೆ ಹತ್ತಿರ ಇಟ್ಬಿಟ್ಟು ಉಪ್ಪಿನ ಡಬ್ಬಿ, ತುಪ್ಪದ ಈ ಥರ ಎಲ್ಲ ಸೊಟ್ಟಾಗ್ಬಿಡುತ್ತೆ, ಎಲ್ಲ ಮೃದುವಾಗ್ಬಿಡ್ತಾವೆ. ಆದರೆ ಇವು ಮೃದು ಆಗಲ್ಲ. ಅದಕ್ಕೋಸ್ಕರ ಹೀಟ್ ಆದ್ರೂ ಸಹ ಇವು ಮೃದು ಆಗಲ್ಲ. ಅದಕ್ಕೋಸ್ಕರ ಇವುಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಂದ ಈ ಲೋಹದ ಬೋಗುಣಿಯ ಅಥವಾ ವಿದ್ಯುತ್ ಪ್ಲಗ್ಗಳ, ಸ್ವಿಚ್ಗಳ ಪ್ಲಗ್ ಬೋರ್ಡ್ಗಳನ್ನು ಮಾಡಿರ್ತಾರೆ. ಅಂದರೆ ವಿದ್ಯುತ್ ಪ್ಲಗ್ ಬೋರ್ಡ್ಗಳು ನಿಮಗೆ ಅಲ್ಲಿ ವಿದ್ಯುತ್ ಹಾಯಿಸಿದಾಗ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟಿಂದ ಏನಾದ್ರು ಶಾಕ್ ಆದರೆ ಒರಿಬೇಕಾದ್ರೆ ವಿದ್ಯುತ್ ಹರಿತಾ ಇರುತ್ತಲ್ಲ, ಅದು ಬಿಸಿ ಆಗುತ್ತಲ್ವ, ಅದಕ್ಕೆ. 8ನೇ ಪ್ರಶ್ನೆ, ಕೆಳಗಿನ ವಸ್ತುಗಳನ್ನು ಮರುಚಕ್ರೀಕರಣಗೊಳಿಸಬಹುದಾದ ಮತ್ತು ಮರುಚಕ್ರೀಕರಣಗೊಳಿಸಲಾಗದವುಗಳಾಗಿ ವರ್ಗೀಕರಿಸಿ. ಗೊಳಿಸ್ಬೋದು. ದೂರವಾಣಿ ಉಪಕರಣಗಳು ಮರುಚಕ್ರೀಕರಣಗೊಳಿಸಲಾಗದುದು. ಪ್ಲಾಸ್ಟಿಕ್ ಆಟಿಕೆಗಳು ಮರುಚಕ್ರೀಕರಣಗೊಳಿಸ್ಬೋದು. ಕುಕ್ಕರ್ನ ಹಿಡಿಕೆಗಳು ಮರುಚಕ್ರೀಕರಣಗೊಳಿಸೋಕ್ಕಾಗಲ್ಲ. ಕೈ ಚೀಲಗಳು ಮಾಡ್ಬೋದು, ಬಾಲ್ ಪಾಯಿಂಟ್ ಆಗಲ್ಲ. ಪ್ಲಾಸ್ಟಿಕ್ ಬಾಟಲ್ಗಳು ಮರುಚಕ್ರೀಕರಣಗೊಳಿಸ್ಬೋದು. ವಿದ್ಯುತ್ ತಂತಿಯ ಮೇಲಿನ ಪ್ಲಾಸ್ಟಿಕ್ ಹೊದಿಕೆ ಆಗಲ್ಲ. ಪ್ಲಾಸ್ಟಿಕ್ ಕುರ್ಚಿಗಳು ಇಲ್ಲ, ವಿದ್ಯುತ್ ಸ್ವಿಚ್ಗಳು ಇಲ್ಲ. ಗೊತ್ತಾಯ್ತಲ್ಲ ಮಕ್ಕಳ? ನೆಕ್ಸ್ಟ್ ಹೋಗಿ ನೀವೇ ಯೋಚನೆ ಮಾಡಿ ಬರಿಬೇಕು. ರಾಣ ಬೇಸಿಗೆಗಾಗಿ ಅಂಗಿಗಳನ್ನು ಕೊಳ್ಳಲು ಬಯಸುತ್ತಾನೆ. ಅವನ ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೇ ಅಥವಾ ಸಂಶ್ಲೇಷಿತ ವಸ್ತುವಿನಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೇ?
ರಾಣನಿಗೆ ಸಲಹೆ ನೀಡಿ. ಏನು ಸಲಹೆ ನೀಡ್ತೀರಾ? ಬೇಸಿಗೆನಲ್ಲಿ ಯಾವ ಬಟ್ಟೆ ಹಾಕಬೇಕು? ಹತ್ತಿ ಬಟ್ಟೆ ಅಲ್ವಾ? ಯಾಕೆ? ಸಂಶ್ಲೇಷಿತ ನೂಲುಗಳಿಂದ ಹಾಕಿರೋ ಬಟ್ಟೆ ಆದರೆ ಏನಾಗುತ್ತೆ? ಹಾಗಾದರೆ ಅದು ನೀರು ಹೀರಲ್ಲ, ಸೆಕೆ ಜಾಸ್ತಿ ಆಗುತ್ತೆ, ಹೌದಾ? ಅದನ್ನು ಹೇಳಬೇಕು. ಅದು ನೀರನ್ನು ಹೀರ್ಕೊಳ್ಳಲ್ಲ, ಕಂಫರ್ಟ್ ಅನಿಸಲ್ಲ. ಸ್ವಂತ ವಾಕ್ಯದಲ್ಲಿ ಬರೀರಿ. ನಿಸರ್ಗದಲ್ಲಿ ಪ್ಲಾಸ್ಟಿಕ್ಗಳು ಒಳಗಾಗುವುದಿಲ್ಲ ಎನ್ನುವುದನ್ನು ತೋರಿಸಲು ಉದಾಹರಣೆ ಕೊಡಿ. ನಾವೆಷ್ಟೋ ಒಂದು ನೈಸರ್ಗಿಕವಾಗಿ ಪ್ಲಾಸ್ಟಿಕ್ಗಳು ಪೈಪುಗಳನ್ನು ಉಳಿರ್ತಾರೆ, ನೀರು ಹಾಯಿಸ್ತಿರ್ತಾರೆ, ಹೌದಾ? ಮತ್ತು ನಮ್ಮ ಮನೆ ಮೇಲೆ ಟ್ಯಾಂಕ್ ಇಟ್ಟಿರ್ತೀವಿ, ಅದರೊಳಗೆ ನೀರು ಹಾಗೇ ಇರುತ್ತೆ ಅಲ್ವಾ? ಇವೆಲ್ಲ ಉದಾಹರಣೆ ಕೊಟ್ಟು ನಿಸರ್ಗದಲ್ಲಿ ಪ್ಲಾಸ್ಟಿಕ್ಗಳು ನೀರು ಬಿದ್ದರೂ ಮಳೆ ಬಿದ್ದರೂ ಅವೇನು ತುಕ್ಕಿಡಿಯಲ್ಲ, ಒಳಗಾಗುವುದಿಲ್ಲ ಅನ್ನೋದನ್ನು ಹೇಳ್ಬೋದು. ಹಲ್ಲುಜ್ಜುವ ಬ್ರಷ್ನ ಹಿಡಿಕೆ ಮತ್ತು ಹಲ್ಲುಜ್ಜುವ ಬ್ರಷ್ನ ಕೂದಲುಗಳು ಎರಡನ್ನೂ ಒಂದೇ ರೀತಿಯ ವಸ್ತುವಿನಿಂದ ಮಾಡಿರುತ್ತಾರೆಯೇ? ಇಲ್ಲ. ಹಿಡಿಕೆ ಪ್ಲಾಸ್ಟಿಕ್ಕು ಅಲ್ವಾ? ಹಲ್ಲುಜ್ಜುವ ಕೂದಲುಗಳು ಅಂದರೆ ನಿಮ್ಮ ಬಾಯಿನಲ್ಲಿ ಇಟ್ಟು ಉಜ್ಜುತ್ತಾ ಇರ್ತೀರಲ್ಲ, ಪೇಸ್ಟ್ ಹಾಕ್ಕೊಂಡು, ಅದು ಯಾವುದರಿಂದ ಮಾಡಿದೆ? ನೈಲಾನ್, ಹೌದಲ್ಲ? ನೈಲಾನಿಂದ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಿ. ಈ ಸಲಹೆಗೆ ಪ್ರತಿಕ್ರಿಯೆ ನೀಡಿ. ಹೌದು, ಎಷ್ಟು ಬೇಕೋ ಅಷ್ಟು ತಡೆಗಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಗೊತ್ತಲ್ಲ, ಅದು ವಾಯುಮಾಲಿನ್ಯ, ಭೂಮಾಲಿನ್ಯ ಎಲ್ಲ ಆಗುತ್ತೆ. ಆಮೇಲೆ ಅದರಿಂದ ಪ್ರಾಣಿಗಳಿಗೂ ಹಾನಿಕಾರಕ, ಇಲ್ಲಂದ್ರೆಲ್ಲ ಬಿಸಾಡೋದ್ರಿಂದ. ಅದೆಲ್ಲ ಪಾಯಿಂಟ್ಸ್ ವೈಸ್ ಬರಿಬೇಕು ನೀವು. ನೆಕ್ಸ್ಟ್ ಹೊಂದಿಸಿ ಬರೀರಿ. ನೋಡಿ 13ನೇದು ಪಾಲಿಸ್ಟರ್. ಏನು ಬರೀತೀರಾ ಅಲ್ವಾ? ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ. ಟೆಫ್ಲಾನ್ ಏನು? ಅಂಟುರಹಿತ. ಟೆಫ್ಲಾನ್ ನಾನ್ ಸ್ಟಿಕ್, ಅದು ಬರೀಬೇಕು. ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವರು. ರೇಯಾನ್ ಮರದ ತಿರುಳನ್ನು ಬಳಸಿ ತಯಾರಿಸಲಾಗುತ್ತದೆ. ನೈಲಾನ್ ಪ್ಯಾರಾಚೂಟ್ಗಳು ಮತ್ತು ಕಾಲಚೀಲಗಳ ತಯಾರಿಕೆಯಲ್ಲಿ ಬಳಸುವರು. ನೆಕ್ಸ್ಟು 14ನೇ ಪ್ರಶ್ನೆ. ಸಂಶ್ಲೇಷಿತ ಎಳೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತದೆ ಎಂದು ಚರ್ಚಿಸಿ. ಹೌದು, ಸಂಶ್ಲೇಷಿತ ಎಳೆಗಳು ಅಂದರೆ ಬರೀ ಬಟ್ಟೆಗಳಷ್ಟೇ ಆಗಲ್ಲ ಮಕ್ಕಳ, ಪ್ಲಾಸ್ಟಿಕ್ಗಳಾಗುತ್ತೆ, ಪಾಲಿಮರ್ಗಳು ತಾನೆ. ಅದನ್ನು ಅವಾಗ ನಾವು ಚೇರ್ಗಳು, ಟೇಬಲ್ಗಳು, ಇವೆಲ್ಲ ಪೀಠೋಪಕರಣಗಳು ಮೊದಲೆಲ್ಲ ಮರಗಳನ್ನು ಕಡಿತಾ ಇದ್ವಿ. ಈಗ ಮರಗಳು ಇಲ್ಲದೇ ನಾವು ಇವುಗಳನ್ನು ತಯಾರು ಮಾಡ್ತೀವಿ ಅಂದರೆ ಇವುಗಳ ಕಾಡುಗಳನ್ನು ಸಂರಕ್ಷಣೆ ನೆರವಾಗುತ್ತದೆ ಅಂತ ನಾವು ಹೇಳ್ಬೋದು, ಹೌದಾ? ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ತಿನ ದುರ್ಬಲ ವಾಹಕ ಎಂಬುದನ್ನು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಇದೆ. ಚಟುವಟಿಕೆ ಏನು ಮಾಡ್ತೀರಾ? ದುರ್ಬಲ ವಾಹಕ ಅನ್ನೋಕ್ಕೆ ನಾವೇನಾದ್ರು ಕರೆಂಟಿಂದು ಕೆಲಸ ಮಾಡಬೇಕಾದ್ರೆ ಎಲ್ಲ ನಾವು, ಮತ್ತು ಐರನ್ ಬಾಕ್ಸಲ್ಲಿ ಹಿಡಿಕೆ ಅವೆಲ್ಲ ದುರ್ಬಲ ವಾಹಕಗಳು ಆಗಿರೋದ್ರಿಂದ ಹಿಡಿಕೆ ಅವನ್ನೆಲ್ಲ ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ, ಥರ್ಮೋಪ್ಲಾಸ್ಟಿಕ್ನಿಂದ. ಇದನ್ನು ನಾವು ಹೇಳ್ಬೋದು, ಈ ಚಟುವಟಿಕೆಯನ್ನು ನಾವು ಮಾಡಿ ತೋರಿಸ್ಬಹುದು. ಮುಂದೆ ಏನಿದೆ ಮಕ್ಕಳ? ಕೆಲವೊಂದು ಚಟುವಟಿಕೆಗಳಿದೆ. ಅವೇನೇನು ಚಟುವಟಿಕೆಗಳು ಅಂತ ಓದ್ಕೊಳ್ಳಿ. ನೀವು ಅವುಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸಿ. ಇವುಗಳನ್ನೆಲ್ಲ ನೀವು ಪ್ಲಾಸ್ಟಿಕ್ಗಳು ಬೇಡ ಅಂತಕ್ಕಂಥ ಅಭಿಯಾನ ಮಾಡಬೇಕು ಅಂತೇಳಿ ಜಾಗೃತಿ ಮಾಡಿ ಅಂತ ಹೇಳ್ತಿದ್ದಾರೆ. ಜಾಗೃತಿ ಮಾಡೋದಕ್ಕಿಂತ, ಕಾರ್ಯಕ್ರಮಗಳನ್ನು ಮಾಡೋಕ್ಕಿಂತ ಮುಂಚೆ ಫಸ್ಟು ನೀವು ಕಡಿಮೆ ಮಾಡಬೇಕು, ಆಯಿತಾ? ನೀವು ಕಡಿಮೆ ಮಾಡಿದರೆ ಅದು ಸುತ್ತಮುತ್ತಲೂ ಅದೇ ಅಭ್ಯಾಸ ಆಗುತ್ತೆ. ಚರ್ಚಾ ಸ್ಪರ್ಧೆ. ಈಗ ಚರ್ಚಾ ಸ್ಪರ್ಧೆ ಆಗಲಿ ಅಥವಾ ಜಾಗೃತಿ ಮೂಡಿಸೋ ಕೆಲಸ ಮಾಡೋಕ್ಕಾಗಲ್ಲ. ಪ್ರಬಂಧವನ್ನು ಬರ್ಕೊಂಬನ್ನಿ. ಅವುಗಳ ಉಪಯೋಗ, ಹಾನಿಕಾರಕ, ಅವುಗಳಿರೋದ್ರಿಂದ ಅವುಗಳಿಲ್ಲದೇ ಬದುಕಲಿಕ್ಕೆ ಸಾಧ್ಯನೋ ಅಲ್ಲನೋ ಅಂತ. ಮತ್ತು ಪ್ಲಾಸ್ಟಿಕ್ ಉಡುಪುಗಳು, ಪ್ಲಾಸ್ಟಿಕ್ನ ಬಳಕೆ, ಅಕ್ಕಪಕ್ಕ ಕುಟುಂಬದವರು, ಆಮೇಲೆ ಬೆಲೆ, ಬಾಳಿಕೆ, ನಿರ್ವಹಣೆ, ಇದಕ್ಕೆಲ್ಲ ಅನುಕೂಲತೆಗಳನ್ನು ಕುರಿತುಬಿಟ್ಟು ಒಂದು ಕಿರು ವರದಿಯನ್ನು ತಯಾರಿಸಿ. ನಾನು ಮುಂಚೆ ಪ್ರಬಂಧ ಅಂತ ಹೇಳಿದೆ, ಅದೇ ಥರ ಆಗುತ್ತೆ ಇದು. ಆಮೇಲೆ ಸಾವಯವ ತ್ಯಾಜ್ಯಗಳು ಜೈವಿಕ ವಿಘಟನೆ ಹೊಂದುತ್ತವೆ, ಆದರೆ ಪ್ಲಾಸ್ಟಿಕ್ ಜೈವಿಕ ವಿಘಟನೆ ಹೊಂದುವುದಿಲ್ಲ ಎಂದು ತೋರಿಸಲು ಒಂದು ಚಟುವಟಿಕೆಯನ್ನು ರಕ್ಷಿಸಿ. ನೀವೇ ಕುಂಡ್ಲನೇ ತೊಗೊಳ್ಳಿ. ಕುಂಡ್ಲದಲ್ಲಿ ನೀವು ಗಿಡ ಹಾಕಿರ್ತೀರ, ನೀರು ಹಾಕ್ತೀರ, ಅದೇನಂದರೂ ಹಾಳಾಗಲ್ಲ ಅಲ್ವಾ? ನೀವು ಯಾವ್ದಾದ್ರು ಒಂದು ಚೀಲಕ್ಕೆ ಒಂದು ಸ್ವಲ್ಪ ತ್ಯಾಜ್ಯ ವಸ್ತು ಹಾಕಿ ಒಂದರಲ್ಲಿ ಪ್ಲಾಸ್ಟಿಕ್ ಹಾಕಿದರೆ ಅದರಲ್ಲಿರೋ ತ್ಯಾಜ್ಯ ವಸ್ತು ಸಸ್ಯಗಳದ್ದು, ಪ್ರಾಣಿಗಳದ್ದು ಎಲ್ಲ ಕೊಳತೋಗುತ್ತೆ. ಆದರೆ ಪ್ಲಾಸ್ಟಿಕ್ ಹಾಗೇ ಇರುತ್ತೆ.
ಆಮೇಲೆ ನೈಲಾನಿಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ವಿಷಯಗಳನ್ನ ಕೊಟ್ಟಿದ್ದಾರೆ. ಎಲ್ಲ ವರ್ಕನ್ನು ಮಾಡ್ತೀರಾ ಅಂದ್ಕೊಳ್ತೀನಿ ಮಕ್ಕಳ. ಮಾಡ್ತೀರಲ್ಲ? ಎಲ್ಲ ಚಟುವಟಿಕೆಗಳನ್ನು ಕೈಗೊಳ್ಳಿ. ಪ್ರತಿಯೊಂದನ್ನು ಸಹ ಹೇಳಿದ್ದನ್ನು ಬರೀಲಿಕ್ಕೆ ಅಭ್ಯಾಸ ಮಾಡಿ. ಹಾಗೆಯೇ ಕಾಲ ಕಳಿಬೇಡಿ. ನೀವು ಈ ರೀತಿ ಮಾಡ್ತಾಯಿದ್ರೆ ನಿಮಗೆ ರೂಢಿ ಆಗ್ತಾ ಹೋಗುತ್ತೆ. ಮಾಡ್ತೀರಲ್ಲ? ಓಕೆ, ಎಲ್ಲ ಅರ್ಥ ಆಯಿತು? ಏನಾದರೂ ಡೌಟ್ಸ್ಗಳಿದ್ರೆ ವಿದ್ಯಾಗಮ ಕಾರ್ಯಕ್ರಮಕ್ಕೆ ಬರ್ತೀರಲ್ಲ ಆವಾಗ ಕೇಳಿ, ಚರ್ಚಿಸಿ. ಸರಿನಾ ಮಕ್ಕಳ? ಎಲ್ಲ ನೀಟಾಗಿ ಬರೀಬೇಕು, ಚಟುವಟಿಕೆಗಳನ್ನು ಕೈಗೊಳ್ಳಬೇಕು, ಎಲ್ಲ ಪಾಠನ ಚೆನ್ನಾಗಿ ಓದಬೇಕು. ಸ್ವಂತ ವಾಕ್ಯದಲ್ಲಿ ಬರೆಯಲು ಕೇಳಿದ್ದೀನಲ್ಲ, ಅರ್ಥ ಮಾಡಿಕೊಂಡು ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಬರೀತೀರಲ್ಲ? ಎಲ್ಲ ಚಟುವಟಿಕೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆನ ಏರ್ಪಡಿಸಿ ಅಂತೆಲ್ಲ ಇದ್ದಾವೆ. ಓಕೆ, ವಂದನೆಗಳು ಮಕ್ಕಳ.